ಅಡ್ಡ ಹಾಕಿದೀವಿ ಸರ್. ಸರ್ ಅವನು ಎಷ್ಟೇ ದೊಡ್ಡವನಾಗಿರ್ಲಿ ಅವನ್ನ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಅಯ್ಯೋ ಅವನ ಅಜ್ಜಿ ಅಡ್ಡ ನಿಂತಿದ್ದೀರಲ್ಲ. ಡ್ರಗ್ ಡ್ರೈವೇ ಕ್ರೈಮ. ನಿಮ್ ಸೆಟಪ್ ಅಲ್ಲಿ ನೀವಿದ್ರೆ ನನ್ನ ಸ್ಕೀಮಲ್ಲಿ ನಾನಿರ್ತೀನಿ. ಸಿನಿಮಾ ತೋರಿಸ್ತೀನಿ ಮಾಮ, ನಿನ್ಗೆ ಸಿನಿಮಾ ತೋರಿಸ್ತೀನಿ ಮಾಮ. ರಿಕಾರ್ಡೆಡ್. ಎಸ್. ಹಾಯ್, ನಾನು ಯಾರು ಅಂತ ನಿಮಗೆ ಗೊತ್ತಲ್ವಾ? ನಾನಿವಾಗ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಐ ಸಕ್ಸಸ್ ಆದರೆ ನೀವು ಲೈಕ್ ಮಾಡಿ. ಈ ಲೈಕ್ನ ಒಂದು 4 ಜನಕ್ಕೆ ಶೇರ್ ಮಾಡಿ. ಆ 4 ಜನ ಮತ್ತೆ 4 ಜನಕ್ಕೆ ಶೇರ್ ಮಾಡ್ತಾರೆ. ನಮ್ಮಂತ ಕಸ್ಟಮರ್ಗೆ ಲೈಫಲ್ಲಿ ಇನ್ನೇನು ತೊಂದರೆ ಬರಬಾರ್ದು ಅಂತ ಈ ಸ್ಕೀಮ್ ಪ್ಲಾನ್ ಮಾಡಿದ್ದೀನಿ. ಓಕೆ, ರೆಡಿ, ಸ್ಟಾರ್ಟ್ ನೋ. ಚಲೋ, ಅಷ್ಟೇ. ಏಯ್ ನಿಲ್ಲು ನಿಲ್ಲು ನಿಲ್ಲು. ನಾನ್ ಬರ್ತಿರ್ಬೇಕಾದ್ರೆ ಅಡ್ಡ ಬಂದಿರೋದ್ ನೀನು. ಗಾಡಿ ಗುದ್ದಿದ್ಯಾ? ಏನೋ ಸೈಕಲ್ ತಾನೇ ಬಂದಿದ್ಯಾ? ಹೋಗ ಕಡೆ, ಹೋಗ ಕಡೆ. ನಿನ್ ಕರ್ಮ ಹೋಗಲೇ. ಹುಡುಕ ನನ್ ಮಗನೇ. ಆಯ್ತು ಹೋಗಿ. ಫೈನ್ ಹಾಕ್ದಾಗ ಗೊತ್ತಾಗುತ್ತೆ ನನ್ ಬಗ್ಗೆ. ಹೋಗ್ ಮಾಮ ಆಗ್ತಾನೆ. ಹೋಗ್ ಸರ್, ಇವ್ರು ಮಿನಿಸ್ಟರ್ ಅವ್ರ ಮಗ ಅಂತ ಬಿಟ್ಬಿಡ್ಲಾ? ಬಿಡ್ಬೇಕಾ? ಟೋಪಿ ಹಾರ್ ಹೋಗುತ್ತೆ. ಅಯ್ಯೋ ಏನಪ್ಪ ಮಿನಿಸ್ಟರ್ ಮಗನ? ಹೌದು. ನೋಡಮ್ಮ, ನಿಮ್ಮಪ್ಪ ಮಿನಿಸ್ಟರ್ ಆದ್ರು, ನಿಮ್ಮಮ್ಮ ಡಾಕ್ಟರ್ ಆದ್ರು, ನಿನ್ನ ಅಣ್ಣ ಆಕ್ಟರ್ ಆದ್ರು, ನಿನ್ ತಂಗಿ ಲಾಯರ್ ಆದ್ರು ಸರಿ, ಯಾರಾದ್ರೂ ಸರಿ ಊದ್ಲೇಬೇಕು. ನೀನ್ ಊದ್ಬೇಕಾಗಿರೋದು ಶಂಕುನಲ್ಲ, ಇದನ್ನ. ಇದು ಲೈವ್. ಅಲ್ಲಿ ನೋಡು ಕ್ಯಾಮ್ರಾ. ಲೇ ಇಡೋಲೇ ಬಾಯ್ಗೆ. ಒಂದ್ ಸಾರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಊದಪ್ಪ ಊದು ಊದು. ಸಾರ್ ಫುಲ್ಲು. ಏನಯ್ಯ ದೇಶದಲ್ಲಿ ಹಾಫ್ ಕ್ವಾರ್ಟರ್ ಏನು ನಡೆಯಲ್ವಾ? ಎಲ್ಲ ಫುಲ್ಲೇನಾ? ಏಯ್ ಗಾಡಿನ ಸೈಡಿಗೆ ಹಾಕ್ಸೋ, ಸೈಡಿಗೆ ಹಾಕ್ಸೋ. ತೋರಿಸಿ ಬಾಬಾ ನಿನಗೆ ಸರ್. ನಮಸ್ತೆ, ಆದಾಬ್, ವಳಕ್ಕಂ. ನಮಸ್ತೆ ನಮಸ್ತೆ ಕಣಯ್ಯ. ಹೋಗಿಲ್ಲಿಂದ ಚೆಕ್ ಮಾಡಿ ಸರ್. ಎಣ್ಣೆ ಕುಡ್ದಿದ್ದೀನಿ. ನೀನು ಚೆಕ್ ಮಾಡದಯ್ಯ? ಅದು ಸೈಕಲ್ ಅಲ್ಲಿ ಬಂದು. ಸಾರ್ ಸೈಕಲ್ ಅಂತ ಕೀಳಾಗ್ ನೋಡ್ಬೇಡಿ. ಸೈಕಲ್ ನಲ್ಲೇ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇದಾರೆ. ಅಲ್ಲಿ ಚೆಕ್ ಮಾಡಿ ಸರ್. ಚೆಕ್ ಮಾಡಿ. ಕಳ್ಸೋ ಕಳ್ಸೋ ಕಳ್ಸೋ. ಕಾರ್ನವ್ರ ತಲೆನೋವು, ನಿಮ್ದೊಂದು ತಲೆನೋವು. ಕಳ್ಸಯ್ಯ ಅವನ್ನ. ಸಾರ್ ಇಲ್ಲಿ ನಿಲ್ಲು ಅಂದ್ರೆ ಕಳ್ಸೋ ಅವ್ರನ್ನ. ಏನ್ ನಿಲ್ಸ್ಕೊಂಡಿದ್ಯಾ? ಆಯ್ತು ಅವರಿಗೆ ಸಿನಿಮಾ ಒಳ್ಳೆಲ್ಲ ಬೋರ್ಡು ಹಾಕವ್ರೆ. 500 300 ಅಪ್ಪ ಇವ್ರು ನಮ್ಮ ರೇಟ್ ಯಾವ್ದು ಇಲ್ವಾ ಇಲ್ಲಿ? 50 ಎಲ್ಲಾರ ಬೋರ್ಡ್ ಹಾಕೋವ್ರೆ. ಏನಕ್ಕಾದ್ರೂ 50? ವಾ, ಇದೇನು ಆಫರ್ ಚೆನ್ನಾಗಿದೆ. ಏನಕ್ಕಾದ್ರೂ 15 ಎಸ್ ಸರ್. ಪ್ಲೀಸ್ ಕಮ್. ಅಲ್ಲ, ನೀವು ಡ್ರೈವರ್ ಎಲ್ಲ ಇಲ್ಲೇ ಇದ್ರೆ ಬೇರೆ ಕಸ್ಟಮರ್ ಯಾರು ನೋಡ್ತಾರೆ? ನೀವು ಅಲ್ಲಿಗೆ ಸ್ವಲ್ಪ ಜನ ಹೋಗಿ ಏರಿಯಾನ ಹಂಚ್ಕೋಬೇಕು ಡ್ಯೂಟ್. ಏ ಮೂರ್ತಿ ಸಾರ್, ಈಗೀಗ ನಿಮ್ ಗುರುಗಳು ಫಾರಿನ್ ಅವರಿಗೆಲ್ಲ ಕೌನ್ಸಿಲಿಂಗ್ ತಗೋತಿದಾರಂತೆ. ಪ್ರಜಾಸೇವೆ ಹೆಚ್ಚಾಗಿದೆ ಸರ್. ರಾಜಕೀಯ ಸೇರ್ತಿದಾರೆ ಅಂತ ಆಯ್ತು. ಅಯ್ಯೋ, ಆ ಉದ್ದೇಶ ಇಲ್ಲ ಸರ್. ಗುರುಗಳ ಬಗ್ಗೆ ನಿನಗೇನಯ್ಯ ಗೊತ್ತು? ನನಗೆ ಗೊತ್ತು. ಯಾವ್ದಾದ್ರು MLA-ಗೋ ಮಿನಿಸ್ಟ್ರಿಗೋ ಇಟ್ಟಿರ್ತಾರೆ ಗುರಿ. ಹ್ಯಾಪಿ ಸಂಡೇ ಸರ್. ಮತ್ ಬಂದ್ಯಾ? ಲೇ ಸಂಡೇ ನಿನ್ಗಯ್ಯ, ನನಗಲ್ಲ. ನಾವು ನೋಡು ಡ್ಯೂಟಿ ಮಾಡ್ತಿದೀವಿ. ಇವಳು ಯಾರು? ನಿನ್ ಗರ್ಲ್ ಫ್ರೆಂಡಾ? ಸ್ಕೀಮ್ ಸರ್, ಸ್ಕೀಮ್ ಅಂತ. ಸ್ಕೀಮ್ ಅಲ್ಲೇ ಹೋಗ್ತೀವಿ ಸರ್. ಹೋಗ್ತೀವಿ. ಸಾಯ್ತಿದೀವಿ. ಏಯ್ ಮಚ, ಎಷ್ಟು ಹೇಳಿದ್ರು ಕೇಳ್ದೆ. ರಾತ್ರಿ ಫ್ಲೈಟಲ್ಲಿ ಫುಲ್ಲಾಗಿ ಕುಡಿದ್ಬಿಟ್ಟೆ. ಡ್ರಿಂಕ್ ಅಂಡ್ ಡ್ರೈವಲ್ಲೇ ನಾನು ಸಿಗಾಕೊಂಡ್ರೆ ಪೊಲೀಸರು ಅಳ್ಳಾಡಿಸ್ಬಿಡ್ತಾರೆ. ಹ್ಯಾಪಿ ಮಂಡೇ ಸರ್. ಒಂದೇ ನಿಮಿಷ. ಕೆಟ್ಟ ಮಗ ಮತ್ತೆ ಬಂದ. ಯೂಟ್ಯೂಬ್ ಅಲ್ಲಿ 402 ಸಾರ್. ಅವ್ನು ಈಗ ತಾನೆ ಹ್ಯಾಪಿ ಸಂಡೇ ಅಂತ ಈ ಕಡೆ ಹೋಗಿದ್ದ, ಈಗ ಹ್ಯಾಪಿ ಮಂಡೇ ಅಂತ ಈ ಕಡೆ ಹೋಗ್ತಿದ್ದಾನೆ. ದಿನ ಬದಲಾಯ್ತಲ್ವಾ? ಇನ್ನು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಬಿಟ್ ಮನೆಗೆ ಹೋಗಿ ಅಂದ ಸರ್. ನಿಮಗೆ ಅಷ್ಟೊಂದು ಅರ್ಥ ಆಯ್ತಾ? ಅಬ್ಬೋ, ಅವನ್ ಏನ್ ಮಾಡ್ದ ಗೊತ್ತಾಯ್ತಾ? ನಿಮಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಅವನ್ ಫುಲ್ ಆಗಿ ಕೂಡ್ಕೊಂಡು ಅವನ್ ಕಾರಲ್ಲೇ ಬಂದು ನಾವೆಲ್ಲ ಹಿಡಿತೀವೋ ಅಂತ ಅವನ್ ಕಾರ್ನ ದೂರದಲ್ಲಿ ನಿಲ್ಸಿ ಡಿಕ್ಕಿಯಿಂದ ಸೈಕಲ್ ತೆಗೆದು ಸಿಂಗಲ್ ಆಗಿ ಬಂದ್ಬಿಟ್ಟ. ಅದೇ ಸೈಕಲ್ ಅಲ್ಲಿ ಹುಡುಗಿನ ಕೂರಿಸ್ಕೊಂಡು ಅದೇ ಸೈಕಲ್ ಅಲ್ಲಿ ಹಿಂಗ್ ಹೋದ. ಆ ಸೈಕಲ್ ನ ಡಿಕ್ಕಿಲಿ ಇಟ್ಟು ಗರ್ಲ್ ಫ್ರೆಂಡ್ ಡ್ರೈವಿಂಗ್ ಮಾಡ್ತಿದ್ರೆ ಅವ್ನ್ ಚೆನ್ನಾಗಿ ಕುಡ್ಕೊಂಡು ನಮ್ಮ ಮುಂದೆ ನಮಗ್ ಟಾಟಾ ಹೇಳಿ ಅವ್ನ್ ಹೊರಟೋದ್ನೋ. ಅವ್ನ್ ಸ್ಕೀಮು ಅಂತಿದ್ರೆ ಏನೋ ಅನ್ಕೊಂಡೆ. ಅವ್ನ್ ಸೈಕಲ್ ಇಟ್ಕೊಂಡು ಇಷ್ಟೊಂದೆಲ್ಲ ಸ್ಕ್ಯಾಮ್ ಮಾಡ್ತಾನ. ಆ ವಾಕಿ ಟಾಕಿ ಕೊಡಿಲಿ. ತಗೊಳ್ಳಿ ಸರ್. ಹಲೋ, ಟ್ರಾಫಿಕ್ CA ಕೃಷ್ಣಕಾಂತ್ ಹಿಯರ್. ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಗಾಡಿನೂ ಚೆಕ್ ಮಾಡಿ. ಸೈಕಲ್ನೂ ಬಿಡ್ಬೇಡಿ, ಡಿಕ್ಕಿಲಿರೋ ಸೈಕಲ್ನು ಕೂಡ ಬಿಡ್ಬೇಡಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ. ಕಳ್ಸಯ್ಯ ಅವನ್ನ. ಪೊಲೀಸಾ? ಕುಡ್ದಿದ್ಯಾ ಕಂದ? ಬಾ. ಓ ಶಿಟ್.
ಗುಡ್ ಮಾರ್ನಿಂಗ್ ಸರ್. ಬಿಡೋ ಹೊರಗಡೆ. ಸಣ್ಣ ಆಯ್ತು ಅನ್ಕೋ ಬದುಕೋಗ್ತೀಯ. ಕಮ್ಮಿ ಮಾಡ್ತೀನಿ ಸರ್. ಏನ್ ಹೊಟ್ಟೆ ಹೊರಗಡೆನಾ? ಹೇಯ್ ಹಲೋ ಸರ್, ಐ ಆಮ್ ಸತೀಶ್, ಸಾಫ್ಟ್ವೇರ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್ ಯು. ಹಲೋ. ಹೌದು, ಆ ಡ್ರಂಕ್ ಅಂಡ್ ಡ್ರೈವ್ ಇಡಿಯಟ್ಸ್ ಎಲ್ಲಿ? ನೀವು ಕೈ ಬೀಸ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಿದ್ರಲ್ಲ, ಇವನೇ ಆ ಇಡಿಯಟ್. ಛೈ, ಆ ವಿಚಾರ ಮುಂಚೆನೆ ಹೇಳ್ಬೇಕು. ಆಮೇಲೆ ತುಂಬಾ ಜನ ಸಿಕ್ಕಿದ್ದಾರೆ ಸರ್. ನಂಗ್ ಟೈಮ್ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಅಬ್ಬಾ ಕಮೇನ್. ನಮಸ್ತೆ ಸರ್. ನೀನಾ? ಏನೋ 4 ದಿನದಿಂದ ದಿನ ಕಾಣಿಸ್ಕೊಂತಿದ್ಯಲ್ಲ, ಡೈಲಿ ತಗೊಳೋದಕ್ಕೆ ಅದೇನ್ ಟಾನಿಕ ಎಣ್ಣೆ ಕಣೋ. ಅಲ್ಲ, ನೀನ್ ಕಟ್ಕೊಂಡಿರೋ ಹೆಂಡತಿ ಮಕ್ಳ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ಯಾ? ಅಲ್ಲ, ನೀನನ್ ಕಟ್ಕೊಂಡು ಆ ಮಹಾ ತಾಯಿ ಅದೇನೇನೆಲ್ಲ ಅನ್ಭವಿಸ್ತಿದ್ದಾಳೋ. ಹಲೋ ಸರ್, ಅವಳಿಗಷ್ಟು ಸೀನ್ ಇಲ್ಲ. ಒಂದ್ಸರಿ ಆ ಕಡೆ ನೋಡಿ. ಯಾರೋ ಅವಳು? ನನ್ನ ಹೆಂಡತಿ. ಅವ್ವ, ಫ್ಯಾಮಿಲಿಗೆ ಇದೇ ಕೆಲ್ಸನಾ? ನಿಮಗ್ ಬೇರೆ ಪ್ರೊಫೆಷನ್ ಏನು ಸಿಗ್ಲಿಲ್ವಾ? ಸರ್, ನನ್ನೇನಾದ್ರು ಅನ್ನಿ, ಅವಳನ್ನೇನಾದ್ರು ಅನ್ನಿ, ಅದು ಬಿಟ್ಟು ನಮ್ ಪ್ರೊಫೆಷನಲ್ ಏನಾದ್ರು ಅಂದ್ರೆ ನಾವು ತಡ್ಕೊಳಲ್ಲ ಸರ್. ಅಂತ ದೊಡ್ಡ ಪ್ರೊಫೆಷನ್? ಹೌದು ಸರ್, ಲೇಟೆಸ್ಟ್ ಬಿಸ್ನೆಸ್ ಪಾದಯಾತ್ರೆಗಳು. ಪಾದಯಾತ್ರೆಯಲ್ಲಿ ಏನೋ ಬಿಸ್ನೆಸ್? ಹೌದು ಸರ್, ಬೆಳಿಗ್ಗೆ ಎದ್ದ ತಕ್ಷಣನೇ ಟೈಮ್ ಇದ್ರೆ ಬ್ರಷ್ ಮಾಡ್ತೀವಿ. ಇಲ್ಲ ಅಂದ್ರೆ ಏನಿಲ್ಲ, ದಿನ ಒಂದ್ ಜೆಂಡ ಹಿಡ್ಕೊಂಡು ರೋಡ್ ಗಿಳಿತೀವಿ. ಒಂದಿನ ಕೆಂಪು ಜೆಂಡ, ಒಂದಿನ ಬಿಳಿ ಜೆಂಡ, ಒಂದಿನ ಹಳದಿ ಜೆಂಡ, ಒಂದಿನ ಕಪ್ಪು ಜೆಂಡ, ಒಂದಿನ ಬಣ್ಣದ ಜೆಂಡ. ದಿನ ಬೆಳಿಗ್ಗೆ ಎದ್ದು ಕೂಡ್ಲೆ ನಾನೊಂದ್ ಜೆಂಡ, ನನ್ನ ಹೆಂಡತಿ ಒಂದ್ ಜೆಂಡ ಹಿಡ್ಕೊಂಡು ಯಾವನ್ ಪಾದಯಾತ್ರೆ ಕರೆದ್ರೆ ಅವನಿಂದಾನೆ ಹೊರಟೋಗ್ತಾ ಇರ್ತೀವಿ. ಎಲ್ಲಿ? ಹೋದ್ಮೇಲೆ ಇನ್ನೇನಿದೆ ಸರ್, ಬೆಳಿಗ್ಗೆ ಪುಳಿಯೋಗರೆ ಜೊತೆ ವಾಟ್ರು, ಮಧ್ಯಾಹ್ನ ಬಿರಿಯಾನಿ ವಿತ್ ಭಟ್ರು, ಇನ್ ರಾತ್ರಿಗೆ ನಾನ್ ವೆಜ್ ವಿತ್ ಕ್ವಾಟ್ರು. ಅದಲ್ದೆ ಪ್ರತಿದಿನನೂ 200 ರೂಪಾಯಿ ಬಾಟ. ನಮ್ಗಿಂತ ನೀವೇ ಬೆಟ್ರ್ ಕಣ. ಹೌದು, ರಾಜರಂತ ಲೈಫ್. ಬುದ್ಧಿ ಇರೋನ್ ಯಾವನಾದ್ರೂ ಈ ಪ್ರೊಫೆಷನಲ್ ಬಿಡ್ತಾನ ಸರ್? ನೀವು ಬರ್ತೀರಾ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಂಗ್ ನೋಡ್ತೀರೇನ್ ಸರ್? ನಮ್ಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ. ಯಾವ ಪಾರ್ಟಿ ಅವನಾದ್ರೂ ನಮ್ಮನ್ನ ಕರೀಲೇಬೇಕು. ಅದಲ್ದೆ ಮಿನಿಸ್ಟ್ರಿ ಲೆವೆಲ್ ನಮ್ಗೆ ರೆಫರೆನ್ಸ್ ಐತೆ. ಬದುಕ್ಬೇಕಲ್ಲ ಸರ್. ರೈಟರ್, ಇವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಕಳಿಸ್ಕೊಡಿ. ನಮಸ್ಕಾರ ಸರ್. ಪಂಡಿತ್ರೆ, ನೀವು ಕೂಡನಾ? ಏನಂತ ಹೇಳೋಣ ಸರ್, ಒಂದು ವೈನ್ ಶಾಪ್ ಓಪನ್ಗೆ ಅಂತ ಹೋದೆ ಸರ್. ಅಲ್ಲಿ ದಕ್ಷಿಣೆಗೆ ಬದಲು ನನ್ನ ಕೈಗೆ ಬಾಟ್ಲು ಕೊಟ್ರು ಸರ್. ಅದನ್ನೇ ತೀರ್ಥ ಅಂತ ಕುಡ್ದೆ ಸರ್. ಕರ್ಮ. ಹೊರಡಿ. ಒಂದ್ ನಿಮಿಷ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಸರ್. ನನ್ನ ಹತ್ರನಾ? ಹೌದು ಸರ್. ಪರ್ಸನಲ್ ಆಗ? ಅಲ್ಲ, ಡಿಸೈಡ್ ಆಗ್ಬಿಟ್ಟಿದ್ಯಾ? ಹ್ಞೂ ಸರ್. ನಡಿ. ಹೆಂಗಿತ್ತು ನಮ್ ಪರ್ಸನಲ್? ಚೆನ್ನಾಗಿರ್ಲಿಲ್ಲ ಸರ್. ಇನ್ನೊಂದ್ಸಲ ನಿಮ್ಮ ಹತ್ರ ಪರ್ಸನಲ್ ಆಗಿ ಏನು ಕೇಳಲ್ಲ ಸರ್. ಗುಡ್ ಬಾಯ್. ಆದ್ರೆ ನೀವು ಮಾಡಿದ್ ಸರಿ ಇಲ್ಲ ಸರ್. ಯಾಕೆ? ನಾವೆಲ್ಲ ಬ್ಯಾಂಕಾಕಲ್ಲಿ ಕುಡಿತಿದ್ರೆ ನೀವು ಇಲ್ಲಿ ಬಂದು ಹಿಡ್ಕೊಳ್ಳೋದು ಸರಿ ಇಲ್ಲ ಸರ್. ಬ್ಯಾಂಕಾಕಲ್ಲಿ ಕುಡಿದು ಇಲ್ಲಿ ಬಂದು ಡ್ರೈವಿಂಗ್ ಮಾಡಬಾರ್ದಮ್ಮ. ನಮ್ ಟೆನ್ಷನ್ ನಿಮಗೇನು ಗೊತ್ತು ಸರ್? ನಾವಲ್ಲಿ 3 ಪೆಗ್ ಕುಡಿದಿದ್ದು, ಬೇರೆಯವ್ರಾಗಿದ್ರೆ 30 ಪೆಗ್ ಕುಡಿತಿದ್ರು. ಏನೋ ಟೆನ್ಷನ್? ಅವನು ನನ್ನ ಫ್ರೆಂಡು ಸರ್. ನಾಳೆ ಅವ್ನ ಹೆಂಡತಿ ಆಗ್ಬೇಕಾಗಿರೋಳು ಮದ್ವೆ ಸರ್. ನಾಳೆ ಬೆಳಗ್ಗೆ ಇಲ್ಲಿ ಮದುವೆ ಇಟ್ಕೊಂಡು ನೀವು ಬ್ಯಾಂಕಾಕಲ್ಲಿ ಕುಡಿದು ಇಲ್ಲಿಗೆ ಬರೋದಾ? ಆ ಹುಡುಗಿ ಯಾರು? ಅವ್ನ ಗರ್ಲ್ ಫ್ರೆಂಡು ಸರ್. ಏನಮ್ಮ ಇದು ತುಂಬಾ ದೊಡ್ಡ ಸ್ಟೋರಿ ಸರ್. ಅಂತ ದೊಡ್ಡ ಕತೆನಾ? ಹೌದು ಸರ್. ಸ್ಟೋರಿ ಡಿಸ್ಕಷನ್ ಮಾಡೋಣ ಬಾ. ಕುರ್ಚಿಗಳು ಮರ್ಯಾದೆ ಬೇರೆ. ಯಾರು ಈ ಕೆಲಸ ಮಾಡಿದ್ದ? ಯಾವ್ದೋ ಒಂದು ಹಳೆ ಕೇಸ್ ಇತ್ತು, ಅದಕ್ಕೆ ಇದನ್ನ ಕರಗಿಸು, ಇದು ಬೆಳೆಯುತ್ತೆ. ಕೂತ್ಕೊಳ್ರಿ. ಕೂತ್ಕೋ. ಹೇಳು, ಏನ್ ನಡೀತು? ಸರ್ ಇವನು ನನಗೆ ಸಡನ್ ಆಗಿ ಫೋನ್ ಮಾಡ್ದ ಸರ್. ನೀನ್ ಮಲೇಷ್ಯಾಗೆ ಬರ್ತಿದ್ಯಾ ಅಂತ ಹೇಳ್ದ ಸರ್. Good morning, sir. ವೆರಿ ಗುಡ್ ಮಾರ್ನಿಂಗ್. How many rooms? ವಿ ವಾಂಟ್ 3 rooms. 3 ಏನೋ ಕೊಲೆ, 2 ಸಾಕು. ನೀನೊಂದ್ ಸ್ವಲ್ಪ ಸುಮ್ಮನೆ ಇರು. ಒಂದ್ ಸಾಕು. ನಿಮ್ ಮಾತು ನಿಲ್ಲಿಸ್ತೀರಾ? 2 room ಪ್ಲೀಸ್. ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ನೀನ್ ಎಲ್ಗೆ? ನಮ್ಮ ಹುಡ್ಗನ್ ರೂಮಲ್ಲಿ ನಾನು ಇರ್ತೀನಿ. ಅಯ್ಯೋ, ಒಬ್ನೇ ಇದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ. ಓಯ್, ನಮ್ಮ ಹುಡ್ಗನಿಗೇನು ಮದ್ವೆ ಆಗಿಲ್ಲ ಗೊತ್ತಲ್ಲ. ಹಲೋ, ನಂಗೂ ಕೂಡ ಏನೂ ಆಗಲ್ಲ.
ಮುಚ್ಕೊಂಡಿರು ಬಂದ್ಬಿಡ ದೊಡ್ಡದಾಗಿ. ಅಯ್ಯೋ ಇವಳು ಮಾಮೂಲಿ ಹುಡುಗಿ ಅಲ್ಲಪ್ಪ. ಅಯ್ಯೋ ದೇವ್ರೆ, ನಮ್ಮ ಹುಡುಗನಿಗೇನೋ ದೆವ್ವ ಹಿಡ್ತಿದೆ. ಅದನ್ನೆಲ್ಲ ನೀನೇ ಪರಿಹಾರ ಮಾಡಬೇಕು. ಮಲೇಷಿಯಾ ಆದ್ರೂ ನಮ್ಮ ಸಂಸ್ಕೃತಿ ನಾನು ಬಿಡಲ್ಲ. ಅರ್ಜೆಂಟಾಗಿ ನನಗೆ ಸ್ನಾನ ಮಾಡಬೇಕು. ನಮ್ಮ ಹುಡುಗ ರೂಮಲ್ಲಿ ಏನು ಮಾಡ್ತಾವನ? ಏನೋ ಇದೆಲ್ಲ ಅಷ್ಟಕ್ಕೆ ಆ ಹುಡುಗಿ ಯಾರೋ? ಏಯ್, ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ದಿನಾನು. ನಾನು ಇಷ್ಟು ದಿನ ಮಾಡಿದ ವರ್ಕ್ನ ಇವತ್ತು ಆಫೀಸಲ್ಲಿ ಸಬ್ಮಿಟ್ ಮಾಡೋಕೆ ಹೋಗ್ತಿದ್ದೀನಿ. ನಾನು ಬಂದಮೇಲೆ ಎಲ್ಲ ಮಾತಾಡೋಣ. ಅದಲ್ವೋ? ಏಯ್, ಹೇಳಿದ್ನಲ್ಲ ಬಂದ್ಮೇಲೆ ಮಾತಾಡೋಣ ಅಂತ. ನೀನು ಸರಿ, ಆ ಹುಡುಗಿ ಜಾಗ್ರತೆ ನೋಡೋ, ಅವಳನ್ನ ಹುಷಾರಾಗಿ ನೋಡ್ಕೋ. ಹಾಂ, ಮಾಡ್ದ ಪಿಕ್ ಮಾಡ್ಲಾ ಬೇಡವಾ? ಪಿಕ್ ಮಾಡು, ಪಿಕ್ ಮಾಡು. ಏನ್ ಮಾಡಲಿ? ಎಸ್. ಹಲೋ. ನನ್ನ ಫೋನ್ ಯಾಕೆ ಪಿಕ್ ಮಾಡಿಲ್ಲ? ಇಷ್ಟೊತ್ತು ನಾನು ವರ್ಕಲ್ಲಿದ್ದೆ, ಅದಕ್ಕೆ ನಿನ್ನ ಕಾಲ್ ಪಿಕ್ ಮಾಡಲಿಲ್ಲ. ಅದು ಸರಿ, ನೀನು ಯಾಕೆ ನನ್ನ ಕಾಲ್ ಪಿಕ್ ಮಾಡಲಿಲ್ಲ? ಓ ಅದಾ, ಇಷ್ಟೊತ್ತು ಫ್ರೆಶ್ ಅಪ್ ಆಗೋಣ ಅಂತ ಬಾತ್ರೂಮ್ ಅಲ್ಲಿದ್ದೆ, ಅದಕ್ಕೆ ಪಿಕ್ ಮಾಡದೆ ಹೋದೆ. ಸರಿ, ಈಗ ಫ್ರೆಶ್ ಆಗ್ತೀಯಾ? ನಿನ್ನ ಫ್ರೆಶ್ ಆಗಿ ನೋಡಬೇಕು ಅನ್ನಿಸ್ತಿದೆ. ಏಯ್ ಪ್ಲೀಸ್ ಕಣೆ, ಒಂದು ಸರಿ. ಸರಿ, ಒಂದು ಕೆಲಸ ಮಾಡೋಣ. ನೀನೀಗ ಹೇಗಿದೆಯೋ ನೀನು ನನಗೆ ನೋಡ್ಬೇಕು. ನಾನು ಸಾಧ್ಯನೇ ಇಲ್ಲ. ನೋಡಬೇಕು. ನೋಡ್ಲೇಬೇಕಂತ್ಯಾ? ಒಂದು 5 ನಿಮಿಷ ಕೆಳಗೆ ಹೋಗ್ತೀನಿ. ನಾನು ಲ್ಯಾಪ್ಟಾಪಿಂದ ಆನ್ಲೈನಿಗೆ ಬರ್ತೀನಿ. ಓಕೆ ಓಕೆ ಸರಿನಾ? ಏನು ಸಾಕ? ಮನಿ ನೋಡಿದ್ ಸಾಕು. ಹಿಂದೆ ಬಂದ್ಬಿಡು, ಆವಾಗ ಬಂದ್ಬಿಡು ಬಂದ್ಬಿಡು ಬಂದ್ಬಿಡು. ಇದಕ್ಕಿದ್ದಂಗೆ ಮಲೇಷ್ಯಾಗೆ ಬಾ ಅಂದ, ಬಂದೆ. ಅಯ್ಯೋ ನಿಮ್ಮ ಅಜ್ಜೆ, ಅವನು ಯಾವಳನೋ ಕರ್ಕೊ ಬಂದ. ಯಾರು ಅಂತ ಕೇಳಿದ್ರೆ ಮತ್ತೆ ಹೇಳ್ತೀನಿ ಅಂದ. ಛೀ, 3 ಗಂಟೆಲೆ ಮಲೇಷ್ಯಾ ಕರ್ಕೊಂಡು ಬಂದ. ಹಲೋ, ಏನೇ? ಎಲ್ಲಿದ್ಯಾ ಅಂತ ಹೇಳಕ್ ಇಷ್ಟೊತ್ತಾ? ಇಲ್ಲೇ ಜೆ ಪಿ ನಗರದಲ್ಲಿದ್ದೀನಿ. ಏನೋ ಜೆ.ಪಿ. ನಗರ ಹತ್ರನಾ? ಛೀ, ನಿಂಗ್ ಸುಳ್ಳೇಳಕ್ ನಾಚಿಕೆ ಆಗಲ್ಲ? ಮೇಡಮ್ ಹೇಳಿದ್ರು ನೀನ್ ಸಂದೀಪ್ ಜೊತೆ ಮಲೇಷ್ಯಾಗ ಹೋಗಿದ್ಯಾ ಅಂತ. ಯಾಕೆ ನಂಗೆ ಹೇಳಿದ್ರೆ ಬೇಡ ಅಂತೀನಾ? ಯಾಕೆ ಬೇಡ ಅಂತೀಯ? ನಾನು ಬರೋದು ಬರ್ತೀನಿ ಅಲ್ವಾ? ಸರಿ ಬಿಡು, ನಂಗೇನ್ ತರ್ತೀಯಾ? ನಾನೇ ಬರ್ತೀನಿ. ಸರಿ ಬಿಡು. ಹಾ, 3ರಲ್ಲಿ ಏನೋ ಸಮಸ್ಯೆ ಇದೆ. 3 ಗಂಟೆಲಿ ಮಲೇಷ್ಯಾ ಕರ್ಕೊಬಂದ. 3 ದಿನದಲ್ಲಿ ಇವನ್ ಮದುವೆ ಇದೆ. ಅವಳ ಟ್ರ್ಯಾಪಲ್ಲಿ ಏನಾದರೂ ಇವನು ಬಿದ್ದಿದ್ದಾನ, ಇಲ್ಲ ಇಬ್ರು ಸೇರಿ ನನ್ನ ಟ್ರ್ಯಾಪ್ ಒಳಗೆ ಸಿಕ್ಕಾಕ್ಸಿದಾರ? ಅಯ್ಯೋ, ಇದ್ರ ಬಗ್ಗೆ ಅವನ ಹತ್ರ ಮೊದಲು ಕೇಳಿ ತಿಳ್ಕೋಬೇಕು ನಾನು. ಅಯ್ಯೋ ದೇವ್ರೇ, ಏನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಟಿವಿಲ ಏನು
ಬಾ ಬಾ. ಏನ್ ಆ ಥರ ನೋಡ್ತಿದ್ಯಾ? ಅದು ನೋ ನೋ ಆ್ಯಂಡ್ ನೋ. ನೀನ್ ಕೇಳಿದ ಪ್ರಶ್ನೆಗೆ ನಾನ್ ಉತ್ತರ ಕೊಡ್ಬೇಕಂದ್ರೆ ಫಸ್ಟ್ ನಾನ್ ಕೇಳಿದ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕು. ಓಕೆನಾ? ಆದ್ರೆ ನೀನು ಕೇಳೋ ಕ್ವಶನ್ ಎಲ್ಲ ಈಸಿ ಆಗಿರುತ್ತೆ. ಓಕೆ. ಪಾಲಿಟಿಕ್ಸ್, ಗೇಮ್ಸ್, ಮೂವೀಸ್. ಚಾಯ್ಸ್ ಇಸ್ ಯೋರ್ಸ್. ಮೂವೀಸ್ ಡೆಲ್ಲಿ ಮೂವಿಯಲ್ಲಿ ಲೀಲಾಂಟಿ ಅವ್ರ ಓನರ್ ಅವರು ಯಾವ್ದ್ರಲ್ಲಿ ಫೋಟೋ ತೆಗಿತಾರ ಅಂತ ಹೇಳು. ಇದೇನಪ್ಪ? ಬೋರಿಂಗ್. ಟೈಟಾನಿಕ್ ಮೂವಿಯಲ್ಲಿ ಕೇಟ್ ವಿನ್ಸ್ಲೆಟ್ ತರ ನೂರಾಗಿ ಮಲ್ಕೋತೀನಿ. ನಾನ್ ಡ್ರಾಯಿಂಗ್ ಮಾಡ್ತೀಯಾ? ಯಾವನೋ ಅಲ್ಲಿನು ಯಾರೋ ನೀನು? ಅಮರ ವಾಕೆಟ್ಲು ತುಮಾರ ಶೆಟ್ಟು. ಅಮ್ಮಾರಿ ವಕೀಟ್ಲು ತುಮಾರ ಶೆಟ್ಲಾ? ಹೌದು, ಮತ್ತಿಲ್ದಿರ ಏನು? ವಿಸ್ಕಿ, ರಮ್, ಜಿನ್, ಬ್ರಾಂದಿ, ವೋಡ್ಕಾ, ತಣ್ಣಗಿರೋ ಬಿಯರು, ನಾನಾ ರೀತಿಯಾದಂತಹ ಮಟನ್ ಚಿಕನ್ ಬಿರಿಯಾನಿಗಳು ತಟ್ಟೆಯಲ್ಲಿ ಘಮಘಮ ಅಂತ ಇದ್ರೆ ನಾನ್ ಲಕ್ಷಾಂತರ ರೂಪಾಯಿ ದುಡ್ಡ ಪ್ರತಿ ವರ್ಷ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ದಿನಾರು ಬೀದಿಯಲ್ಲಿ ದಂಧೆ ಮಾಡಿ ದುಡ್ಡು ಹೊಡಿತಾ ಇದ್ದೀನಿ. ಅಂತ ಕೆಲ್ಸಕ್ಕೆ ಬ್ರೇಕ್ ಆಗ್ತೀರಿ ಅಂದ್ರೆ ನೀವು? ನಾನ್ ದುಡ್ಡಿಸ್ಕೊಳ್ಳೋದು ಅಂದ್ರೆ ಏನು? ನಿನ್ನ ಅಜ್ಜಿ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ನೀವ್ ಯಾರು ಅಂತ ತಿಳ್ಕೊಳೋ ಅವಶ್ಯಕತೆ ನಮ್ಗೇನ್ರಿ? ನಾಟಕ ಮಾಡ್ತಾ ಇದ್ದೀರಾ? ನಾನ್ ದಂಧೆ ಎತ್ತಿದ ದುಡ್ಡಲ್ಲಿ ಅದೇನೋ ಮಗ ಅದು ಡ್ರಂಕ್ ಅಂಡ್ ಡ್ರೈವ್. ನಂಕ ಡ್ರಿಂಕ್ ಅಂಡ್ ಡ್ರೈವ್ ಹಾಕಿ ಎಣ್ಣೆ ಕೆಲ್ಸ ನನ್ ದಂಧೆ ಸ್ಟಾಪ್ ಮಾಡ್ತೀರಾ? ಅದ್ರಿಂದ ನನ್ ಕೆಲ್ಸಕ್ಕೆ ಬೀಗ ಇಲ್ದಿದ್ ಬಾಗ್ಲಾಗ್ಬಿಟ್ಟಿದೆ ಕಣೋ. ಅಲ್ಲ ಇಲ್ಲಿ ನೋಡು ಮಗ, ಅದ್ರಿಂದ ನನ್ ತಲೆ ಕೆಟ್ಟೈತ್ ಅನ್ಕೋ. ನಾನ್ ಮನುಷ್ಯ ಆಗಿರೋದಿಲ್ಲ, ಪೊಲೀಸರು ಅಂತ ನನ್ನಂತವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ. ನಾನ್ ಯಾರು ಅಂತ ಗೊತ್ತಿಲ್ಲ. ನೋಡಿದ್ರೆ ಪುಡಿ ಪುಡಿ. ಲೇ ಇವ್ನ ಒಳಗಡೆ ಹಾಕ್ರ. ಸರ್ ಪ್ರೆಸರಲ್ಲಿ ಬಿದ್ದೋಗಿದ್ದೇನೆ ಅನ್ಸುತ್ತೆ, ಹಾಸ್ಪಿಟಲ್ಗೆ ಸೇರಿಸಿದ್ರೆ ಒಳ್ಳೇದು. ಲೇ ಅದೆಲ್ಲ ಡ್ರಾಮಾ ಕಣೋ, ಅವನ್ ವಿಚಾರ ನಿನ್ಗೆ ಹೆಂಗ್ ಗೊತ್ತು? ಸರ್ ನಮ್ಮ ಅವನ್ ಕೂಡ ಹಿಂಗೆ ಆಗಿತ್ತು ಸರ್. ಸರ್ ನಮ್ಮ ಅಕ್ಕ ಡಾಕ್ಟ್ರು ಸರ್. ಸರ್ ಹಾಸ್ಪಿಟಲ್ಗೆ ಕಳ್ಸೋಣ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸತ್ತೋಗ್ಬಿಡ್ತಾನೆ ಸರ್, ಪ್ಲೀಸ್. ಆಂಬುಲೆನ್ಸ್. ಹೋಗ್ಲಿ ಬಿಡು. ನಿನ್ನಿಂದಾಗಿ ಇವತ್ತು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಬದುಕ್ಬಿಟ್ಟ. ನಿನ್ ಸಮಯ ಪ್ರಜ್ಞೆಗೆ ಮೆಚ್ತೀನಿ. ಸರಿ ಬಾ, ಮಿಕ್ಕಿರೋ ಕಥೆನ ಪೂರ್ತಿ ಮಾಡೋಣ. ಫಸ್ಟ್ ಟೈಮ್ ನಮ್ ಕಾಲೇಜ್ ಹತ್ರ ಮೀಟ್ ಮಾಡಿದ್ದು ನಿನ್ ನೆನ್ಪಿದ್ಯಾ? ಆ ವಿಷಯ ನೆನೆಸ್ಕೊಂಡ್ರೇನೆ ನಂಗೆ ನಗು ಬರುತ್ತೆ. ನಾನು ಯಾಕೆ ಆ ಥರ ಕಮೆಂಟ್ ಮಾಡಿದೆ? ಹಾಯ್. ಹಲೋ. ಹಾಗೆ ವಾಕ್ ಮಾಡ್ತಾ ಮಾತಾಡೋಣ. ಓಕೆ. ಆ್ಯಕ್ಚುಲಿ ನಮ್ಮ ಅಕ್ಕ ಒಂದ್ಸರಿ ನಿಮ್ಮನ್ನು ನೋಡು ಅಂದಿದ್ದಕ್ಕೆ ನಿಮ್ಮ ನೋಡೋಣ ಅಂತ ಬಂದೆ. ಅಂದ್ರೆ ನಿಮಗನ್ಸಿ ಬರ್ಲಿಲ್ಲ ಅಂತ ಆಯ್ತು? ಅಯ್ಯಯ್ಯೋ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಕೂಡ ನಿಮ್ಮನ್ನು ನೋಡ್ಬೇಕಂತಾನೆ ಬಂದೆ. ನೋಡಿದ್ರಲ್ವಾ? ಓಕೆ, ಹೌ ಆಮ್ ಐ ಲುಕಿಂಗ್? ನಾನೇ ಹೇಗಿದ್ದೀನಿ? ನಿಮ್ಮನ್ನ ಕಾರಲ್ಲಿ ಬರೋದಕ್ಕೆ ನೋಡ್ದೆ. ಓಕೆ, ಜಸ್ಟ್ ಆವ್ರೇಜ್. ಅಬ್ಬು, ಅವರೇಜಾ? ಸರಿ, ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಓಕೆ ಬಾಯ್. ಏನು ಹೇಳ್ದೆ ಹೋಗ್ತಿದ್ದಾನಲ್ಲ, ಆವ್ರೇಜ್ ಅಂದಿದ್ಕೆ ಬೇಜಾರು ಏನಾದರೂ ಮಾಡ್ಕೊಂಡು. ನನ್ನ ಅವರೇಜ್ ಅಂತೀಯಾ? ಮಾಡ್ತೀನಿ. ಹೇ ಸಂದೀಪ್, ಹಲೋ. ಇಷ್ಟೊತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಸ್ವಲ್ಪ ಮುಜುಗರ ಪಟ್ಟೆ. ಏನಕ್ಕೆ? ನನಗೆ ಎಕ್ಸ್ಟ್ರಾ ಲಾರ್ಜ್ ಅಂದ್ರೆ ಇಷ್ಟ. ನನ್ಗೋಕೆ. ಕಟ್ ಮಾಡ್ಬಿಟ್ಟ ಹೋಗಿ. ಎಕ್ಸ್ಟ್ರಾ ಮಾತಾಡ್ಬಿಟ್ನಾ? ಅಯ್ಯೋ, ಮತ್ತೆ ಮಾಡ್ತಿದ್ದಾಳೆ. ಹಲೋ. ನನಗೂ ನಿನ್ ತರ ತರ್ಲೆ ಹುಡುಗ ಅಂದ್ರೆ ತುಂಬಾ ಇಷ್ಟ. ಹಲೋ. ಹೇಯ್ ಹೇಯ್, ತರಲೆ ಹುಡುಗನ? ಚೇತುಗೆ ಫೋನ್ ಮಾಡಿ ಕೇಳೋಣ. ಹಲೋ. ಹಲೋ ಚೇತು, ಹೋಗಿದ್ದೆ ಕಣೋ, ನೋಡಿದೆ. ಆದರೂ ತರಲೆ ಅಂದ್ಲು ಕಣೋ. ಈ ತರಲೆ ಅಂದರೆ ಮೀನಿಂಗ್ ಏನು ಅನ್ನಿಸ್ತಾ? ಸೂಪರ್ ಕಣೋ. ಏಯ್, ಅರ್ಥ ಆಗೋ ಥರ ಹೇಳೋ. ನೀನೇನೋ ಅಂದ್ಯಲ್ಲ ಅದನ್ನ ಹೇಳೋ. ಬಬ್ಲಿ ಥರ ಇದ್ದಾಳೆ ಅಂತ ಈ ಎಕ್ಸ್ಟ್ರಾ ಲಾರ್ಜ್ ಅಂದ್ಬಿಟ್ಟೆ ಕಣೋ.
ಹಾಗಾದ್ರೆ ಕೌಂಟು ಸರಿಯಾಗಿ ಕೊಟ್ಟಿದ್ದೀಯಾ? ಏಯ್ ಬಾಯಿ ಮುಚ್ಚೋ, ವಿಷಯ ಏನ್ ಹೇಳೋ? ಏನಿಲ್ವೋ, ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ, ತರಲೆ ಮಾಡ್ಕೊಂಡು ಎಲ್ಲರಿಗೂ ಕಿಟ್ಲೆ ಕೊಡ್ಕೊಂಡಿದ್ವಲ್ಲ, ಅದೇನೋ ಕಾರ್ಟೂನ್ ಇದೆಯಲ್ಲ, ಇಲಿ ಮತ್ತೆ ಬೆಕ್ಕಿದು ಹೊಡೆದಾಡ್ಕೊಂಡಿರ್ತಾರೆ, ಆ ತರ ಇರ್ತಾರಂತೆ. ಅದನ್ನ ತರಲೆ ಅಂತಾರೆ. ಅದಕ್ಕೆ ನಿನ್ನ ಅವಳು ತರಲೆ ಅಂತ ಹೇಳಿರ್ತಾಳೆ. ನಾನು ಅದನ್ನ ಯಾವ್ದೋ ಟಿವಿ ಇಂಟರ್ವ್ಯೂ ನೋಡ್ತಿರ್ಬೇಕಾದ್ರೆ ಗೊತ್ತಾಯ್ತು. ಅದು ಮ್ಯಾಟ್ರು. ಟೋಟಲಿ ನೀನು ತರಲೆ ಅಂತ ಆಯ್ತು ಬಿಡು. ತರ್ಲೆ 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 ತರ್ಲೇನಾ? ಕಾಲ್ ಮಾಡಿದ್ರೆ ಫೋನೇ ಆಯ್ತಲ್ಲ, ಈ ಬೈಕ್ ಏನು? ಅರೆ ಈಗೇನಾಯ್ತು? ಅಲ್ಲಿ ಬೈಕ್ಸ್ ಮಾರ್ತಿದ್ರು, ನಾನು ಈ ಬೈಕ್ ತಂದೆ. ಬಾರೋ ಸಿಂಪಲ್ ಆಗಿ ಒಂದು ರೌಂಡ್ ಹಾಕ್ ಬರೋಣ. ಸಿಂಪಲ್ ಆಗಿ ನೀನೇನೋ ಸಿಂಪಲ್ ಆಗಿ ರೌಂಡ್ ಹೊಡಿ. ಅವಳಲ್ಲಿ ನನ್ನ ನಿನ್ನೆಯಿಂದ ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ. ವಾಲಿಬಾಲು ಫುಟ್ಬಾಲು ಎಲ್ಲದನ್ನೂ ಆಟ ಆಡಿ ಈಗ ಹೊರಟು ಹೋಗಿದ್ದಾಳೆ. ಸಂಧ್ಯಾ ಎಲ್ಲಿಗೋದ್ಲು? ಏನೋ ನನ್ನ ಜೊತೆ ಆಟ ಆಡಿದ್ ಸಾಕಾಗಿಲ್ವಂತೆ. ನಂತರದವನ್ನೇ ಯಾರನ್ನಾದ್ರೂ ನೋಡ್ಕೊಂಡು ಅವನ ಜೊತೆ ಆಟ ಆಡಕ್ ಹೋಗ್ತಾಳಂತೆ. ಅದಕ್ಕೆ ಅಂತವನ್ನೇ ಹುಡ್ಕೊಂಡು ಹೋದ್ಲು. ಏಯ್ ನಾನು ಇರು ಅಂದೆ ಅಂತ ಹೇಳ್ಬೇಕು ತಾನೆ. ಹಲೋ, ಅದೇ ಹೇಳಿದ್ರೆ ಹೇಳೋದಕ್ಕೆ ಅವನು ಯಾರು, ಹೇಳೋದಕ್ ನೀನ್ ಯಾರು ಅಂತ ಮುಚ್ಕೊಂಡು ಇಲ್ಲೇ ಕೂತ್ಕೋ ಅಂತ ಹೊರಟು ಹೋದ್ಲು. ಅಯ್ಯೋ ಸರಿಯಾಗಿ ತಿಂದ. ಫುಲ್ ಬಾಯ್ ಮುಚ್ಕೊಂಡು ಹತ್ತು. ಓಕೆ, ಬೇಡ ಅಂದ್ರೆ ನನ್ನ ಮಾತಾ ಕೇಳಲ್ಲ. ಅಲ್ಲಿ ಮುಚ್ಕೊಂಡು ಬಾರೋ. ಎಲ್ಲಿ ಅಂತ ನಾವು ಹುಡ್ಕೋದಿಲ್ಲ. ಎಲ್ಲಿ ಹೋದ್ಲು? ಏಯ್ ಕತ್ತೆ ತರ ಇಲ್ಲಿ ಇಲ್ಲ, ಬದಲು ಹೋಗಿ ಹುಡುಕೋದಲ್ಲ. ಹೋಗು ಹೋಗೋ. ಆಯ್ತು. ಅಯ್ಯೋ ಬೇಡ. ಏ ಅವಳನ್ನೆಲ್ಲಂತ ಹುಡ್ಕೋದು? ಸ್ವಲ್ಪ ಆದ್ರೂ ಕೇರ್ಫುಲ್ ಆಗಿರ್ಬೇಕಲ್ಲ. ಅಯ್ಯೋ ಬಾಗುರು, ಇವಾಗ ಏನ್ ಮಾಡೋದು? ಇಲ್ಲೇ ಎಲ್ಲ ಇರ್ತಾಳ, ತಲೆ ಕೆಡ್ಸ್ಕೊಬೇಡ ಬಾ. ಅವಳು ಚೂರು ಸರಿ ಇಲ್ವೋ, ಸರಿಯಾಗಿ ಎಣ್ಣೆ ಹೊಡೆದು ಮಲ್ಕೋಬಿಡ್ತಾಳೆ. ಬಾಯಿ ಮುಚ್ಕೊಂಡು ನಡಿಯೋ. ಹಾ ಅಲ್ಲಿ ನೋಡು, ನಾನು ಹೇಳಿಲ್ವಾ? ನೋಡು ಹೇಗ್ ಕುಡಿತಿದ್ದಾಳೆ, ನಾನು ಸರಿ ಹೇಳಿಲ್ಲ? ಕಣೋ, ಈಗ ನಡಿಯೋ ನಡಿ. ಹಾ ಬಾ. ಅಯ್ಯೋ ನಿನ್ನ. ಏಯ್ ಹಾಯ್ ಡಾರ್ಲಿಂಗ್. ಹೇ ನೋಡು ನೋಡು ನೋಡು. ಹಲೋ. ಹಾಯ್, ಏನ್ ಮಾಡ್ತಿದ್ದೀರಾ ಸರ್? ಕಾಫಿ ಕುಡಿತಿದ್ದೀನಿ. ಏ ಇರೇ ಒಂದ್ ನಿಮಿಷ, ಆಂಗಲ್ ಸೆಟ್ ಮಾಡ್ತಿದ್ದಾನೆ. ಕಾಫಿ ಕುಡಿತಿದ್ದಾನೆ. ನನ್ನೊಬ್ಬ ಫಾಲೋ ಮಾಡ್ತಿದ್ದಾನೆ ಗೊತ್ತಾ? ಏನ್ ನಿನ್ನ? ಹಾ ನನ್ನೇ. ಎಲ್ರು ನಿಂತರನೇ ಇರ್ತಾರ, ನೋಡಿ ನೋಡ್ದ ಹಾಗೆ, ಮಾತಾಡ್ದು ಮಾತಾಡ್ದೇ ಇರೋ ಹಾಗೆ. ಎಕ್ಸ್ಟ್ರಾ ಲಾರ್ಜ್ ಅಲ್ವಾ, ಅದಕ್ಕೆ ಫಾಲೋ ಆಗ್ತಿದ್ದೇನೆ ಅನ್ಸುತ್ತೆ. ಅಲ್ಲ ಇದುವರೆಗೂ ಏನ್ ತೋರಿಸಿದ್ಯಾ ನಿನ್ನಂಗೆ? ತೋರ್ಸು ಅಂತಿದಾನಲ್ವೇ? ತೋರ್ಸ ತಾನೆ? ಹಾ ಏನೇ ತೋರ್ಸೋದು ಮದ್ವೆಗ್ ಮುಂಚೆ? ಹಾ ಪರವಾಗಿಲ್ವೇ, ತೋರ್ಸ್ಬೋದಿತ್ತಲ್ಲ. ನೀನ್ ತೋರಿಸ್ತ್ಯಾ? ತೋರ್ಸು. ನಾನ್ ರೆಡಿ. ಹೋಗೆ ಸುಮ್ನೆ. ನಿನ್ ಪಕ್ಕದಲ್ಲಿ ಇರೋರ್ಗಿರೋ ಸೆನ್ಸ್ ಕೂಡ ನಿನ್ಗಿಲ್ಲ. ಬಾ ನಿಲ್ಸ್ರೆ. ಹಿ ಇಸ್ ಮೈನ್. ಓಕೆ ಸರ್ ಇಲ್ಲಿ ಬಿಡ್ರಯ್ಯ, ಓಡಾಗಷ್ಟು ಏನಿಲ್ಲ ನಂದ. ಯಾವನ ಇವನು? ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಸರ್. ಇವಳು ಯಾರಪ್ಪ? ಅನುಷ್ಕಾ ತರ ಅವಳೆ. కాటుక కళ్ళను చూస్తే పోతుందే మతి పోతుందే, చాటుగా నడుమును చూస్తే పోతుందే మతి పోతుందే, ఘాటుగా పెదవులు చూస్తే పోతుందే మతి పోతుందే, ఘాటుగా సొగసులు చూస్తే పోతుందే మతి పోతుందే, లేటుగా ఇంతంతాన్ని చూసానే అనిపిస్తుందే, నా మనసే నీ వైపు వస్తుందే, ఇదేదో బాగుందే చలి, ఇదే నా ప్రేమంటే మరి, ఇదేదో బాగుందే చలి, ఇదే నా ప్రేమంటే మరి. ಏಯ್ ನಡಿಯೋ. ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಸಿಗ್ದ ಸರ್. ನಮಸ್ಕಾರ ಸರ್. ನಮಸ್ತೆ. ಈಗ ವಕ್ಷ ರಕ್ಷಿತ ಛೇ ವೃಕ್ಷೋ ರಕ್ಷತಿ ರಕ್ಷಿತಃ ಅಲ್ವಾ? ಅಲ್ವಾ? ನನಗೆ
ಬಾಯಿ ತೆಗಿ ಅಂದ್ರು. ಬಾಯಿ ತೆಗದ್ರೆ ಹಿಂದೆಯಿಂದ ಹಾಕ್ಬಿಟ್ರು. ಬಾಯಿ ತೆಗೆದ್ರೆ ಹಿಂದೆ ಏನಕ್ಕೋ ಆಗ್ತಾರೆ. ನನಗೇನ್ ಗೊತ್ತು, ಅವನ್ ದೊಡ್ಡ ಏಯ್! ಅಂದ್ರೆ ಎಲ್ಲ ಬಾರ್ಗಳು, ರೆಸ್ಟೋರೆಂಟು ಮತ್ತೆ ವೈನ್ ಶಾಪ್ ಎಲ್ಲ ಗೊತ್ತಿರುತ್ತೆ, ಬೆಲ್ಟ್ ಶಾಪ್ ಕೂಡ. ಫುಲ್ ಬಾಟ್ಲು ತಂದು ಕುಡಿದು ಟೈಟ್ ಆದ್ರೆ ಹೊರಗೆ ಹಾಕ್ತಾರೆ. ಏನೋ ಕಷ್ಟಪಟ್ಟು ಬದುಕೋಣ ಅಂತ ನಾನು ಪ್ರಯತ್ನ ಪಡ್ತೀನಿ. ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಪ್ರಜೆಗಳು ಬದುಕದ್ ಬೇಡವಾ? ಪೊಲೀಸ್ ಡ್ರೆಸ್ ಹಾಕೊಂಡು ಲಾರಿ ಮುಚ್ಚು. ನನ್ನೊಂದ್ ಯಾಕೆ ಮುಚ್ಚು ಅಂದ್ರೆ ಮುಚ್ಚು ಅಂದಿದ್ದು ನಿನಗಲ್ಲ. ಅದೇ ಈಗ ಏನದು? ಜಿನ್ನಲ್ಲಿ ಲಿಂಕ್ ಹಾಕೊಂಡ್ ಕುಡಿತಿದ್ದೀನಿ. ಆ ತರ ಬೆರೆಸ್ಬಾರ್ದು. ಮತ್ತೆ ಹೆಂಗ್ ಕುಡಿಬೇಕು? ಎಣ್ಣೆ ಮತ್ತಲ್ಲಿ ಏನಾದ್ರೂ ಸರಿ, ಆದ್ರೆ ನಾವು ಮಾತ್ರ ಹಿಂಗೆ ಹೊಡಿತೀವಿ. ಕುಡಿದ್ರೆ ಹೋಗೋದೇನಿದೆ ಡ್ಯೂಡ್, ನನಗಿದೆ ಸರ್ವಸ್ವ. ಲೈ ಸರ್, ಇದನ್ನ ತಗೊಂಡೋಗ್ ಫ್ರಿಜ್ ಅಲ್ಲಿ ಇಡು. ಆಯ್ತು ಸರ್. ಆಮೇಲೆ ನೀವು ಕುಡಿ. ನೀನು ಕುಡ್ದಿದ್ಯಾ ಅನ್ನೋದಕ್ಕೆ ಸಾಕ್ಷಿ. ಲೈ ಸರ್, ಅದನ್ನ ತಗೊಂಡೋಗ್ ಫ್ರಿಜ್ ಅಲ್ಲಿ ಇಡು. ಇವನ್ನ ಕರ್ಕೊಂಡೋಗ್ ಸೆಲ್ ಅಲ್ಲಿ ಇಡು. ಹೇಳಿ. ಇವನನ್ನ ಆಟ ಆಡ್ಸೋಣ. ನನ್ಗೆ 2 ಸ್ಟೇಟ್ಸ್ ಅಲ್ಲಿ 2 ಎಸ್ಟೇಟ್ಸ್ ಗಳಿದೆ. 2 BMW ಕಾರ್ ಇದೆ. 20 crores ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ. ನೀನ್ ಏನಾದ್ರೂ ನನ್ನ ನೋಡಿದ್ರೆ ನೀನ್ ಅದರುವಂತ ಫಿಗರ್ ಕೂಡ ನನ್ನಲ್ಲಿದೆ. ಇನ್ನೇನ್ ಬೇಕು ನಿನ್ಗೆ? ನಿನ್ನ ಹತ್ರ ಎಲ್ಲ ಇದೆ, ಆದ್ರೆ ಒಂದಿಲ್ಲ, ಎಣ್ತನ. ಮದ್ವೆ ಆದ್ಮೇಲೆ ನಮ್ನೆಲ್ಲ ನೆನ್ಪಿಟ್ಕೊತೀಯಾ? ಬಂಗಾರದ ಗೊಂಬೆ ತರ ಇದೆಯಾ? ಹಾಯ್. ಏನೇ ಈ ಶ್ರೀರಾಮಚಂದ್ರ ನನ್ಗೆ ವರ್ಕೌಟ್ ಆಗ್ತಾ ಇಲ್ಲ. ಬನ್ನಿ ಹೋಗೋಣ, ಇವ್ರೇ ನೋಡ್ಕೊಳ್ಳಿ. ಬನ್ನಿ ಆಂಟಿ, ನಾವು ಹೋಗೋಣ. ನಮ್ಗೇನ್ ಕೆಲ್ಸ ಇಲ್ಲಿ? ಈಗ ಮಲೇಷ್ಯಾಗ ಹೋಗೋದು ಅಷ್ಟು ಮುಖ್ಯನಾ? ಆಫೀಸ್ ವರ್ಕ್ ಇದೆ ಕಣೆ, ತುಂಬಾ ಅರ್ಜೆಂಟ್ ಅದು. ಏನ್ ಅಷ್ಟು ಅರ್ಜೆಂಟ್ ವರ್ಕ್? ನೀನ್ ಹೋಗೋದು ನನಗಿಷ್ಟ ಅಲ್ಲ ಗೊತ್ತಾ? ಅಂದ್ರೆ ಏನು? ಹೋಗ್ಬೇಡ ಅಂತೀಯಾ? ಯಾಕಂದ್ರೆ ಅವನು ಒಳಗಡೆ ಇದ್ದಾನೆ. ಹೌದಾ? ಲೈ ಹೇಳೋ, ಎಲ್ಲಿದ್ಯೋ? ಅಂತ ಬೇಕಣೋ. ಸರಿ, ನಮ್ಮ ಹೋಟೆಲ್ ಕೆಳಗಿರೋ ಪಬ್ಗೆ ಆದಷ್ಟು ಬೇಗ ಬಾ. ಅಲ್ಲೇ ಬರ್ತಿದ್ದೀನಿ. ಛೇ, ಅದು ರಜೆ, ನಂದು ಒಳ್ಳೆ ಜೀವನ ಇದು. ವೈಟರ್, ಒಂದು ಓಟ್ಕ ಲಾರ್ಜು. ಇಲ್ಲಿದ್ಯಾ? ಎಷ್ಟು ಕುಡಿದ್ರೆ ಸಾಕಾಗಲ್ಲ. ಡ್ರಿಂಕ್ಸ್ ಕೂಡ ಅವು ಲೈಟರ್ ಕೊಡು. ಏಯ್ ಕೊಡು. ಸಿಗರೇಟು ಕೂಡ ಸೇರ್ತಾಳ. ಅಷ್ಟಕ್ಕೆ ನಮ್ಮ ಹುಡುಗ ಇವಳಂಗೆ ಏನು ನೋಡ್ಬಿದ್ದು. ಏನ್ ಮಚ್ಚ, ಎಂಜಾಯಿಂಗ? ಏಯ್, ಒಂದು ಹೊರಡೋಣ ಬರೋ. ಹೋಗೋಣ. ಹಲೋ, ನೀನು ಕೂತ್ಕೊಂಡು ಕುಡಿತೇರೋ? ಓಕೆ ಬೋಂಡ. ಅಯ್ಯೋ ನೀನು. ಹೇಳೋ, ಏನು? ಯಾರೋ ಅವಳು ಕುಡಿಯೋದೇನು, ಆ ಸಿಗರೇಟ್ ಏನು? 3 ದಿನದಲ್ಲಿ ನಿನ್ ಮದ್ವೆ ಕಣೋ. ನಿನಗಷ್ಟು ನೆನಪಿದ್ಯಾ? ಮಚ್ಚ ಕೂಲ್ ಮಚ್ಚ, ಇದು ಬಾರ್ ಕಣೋ. ರೂಮ್ ಹೋದ್ಮೇಲೆ ಮಾತಾಡೋಣ, ಇಲ್ಲಿ ಎಂಜಾಯ್ ಮಾಡು. ಕರ್ಮ, ಅದೊಂದು ಬಾಕಿ ಇತ್ತು ನನ್ಗೆ. ಕಮಾನ್. ವೇಟರ್, ಮಚ್ಚಂಗೊಂದು ಓಡ್ಕ ಲಾರ್ಜ್. ನೀನ್ ನಡಿ, ಇವನ್ ಕನ್ಫ್ಯೂಸ್ ಅಲ್ಲಿದ್ದಾನೆ. ಓಕೆ ಡಾರ್ಲಿಂಗ್. ಕೆನ್ನೆ ಮೇಲೆ ಅಜ್ಜೇನು, ಅದೇನು ಮುತ್ತು? ಅಯ್ಯೋ, ಕೂಲಿಂಗೇ ಇಲ್ಲ. ಎಷ್ಟೊತ್ತಾಯ್ತು ಆರ್ಡರ್ ಕೊಟ್ಟು? ನನ್ನ ರಕ್ತ ಕುಡಿ. ಅದಕ್ಕಿನ್ನ ಟೈಮ್ ಇದೆ. ಅದೇ ತಾನೇ ನಿನ್ನ ಹತ್ರ ಇರೋದು? ಅಲ್ಲ, ನನ್ನ ಹತ್ರ ಬೇರೆನೇ ಇದೆ.
ಕೂಲಿಂಗ್ ಇಲ್ಲ ತಾನೆ, ಮತ್ತೇನು ಕುಡ್ದೆ? ಪಿಕಪ್ಗೋಸ್ಕರ. ಪಿಕ್ಕಪ್ಪ ಇವನೆಲ್ಲೇ ಇರ್ಲಿ, ನೀನ್ ಬಾ ಡಾರ್ಲಿಂಗ್. ಓಕೆ ಡಾರ್ಲಿಂಗ್. ಅರ್ಥ ಆಯ್ತು. ಈ ನನ್ ಮಗ ಮದ್ವೆಗಿಂತ ಮುಂಚೆ ಗರ್ಲ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಅಕ್ಕಂಗ್ ಗೊತ್ತಾಗ್ದಂಗೆ ನನ್ನನ್ನು ಅಡ್ಡ ಇಟ್ಕೊಂಡು ನನ್ನನ್ನು ಸಿಕ್ಕಾಕ್ಸ್ತಾ ಇದ್ದಾನೆ. ಇದು ಫಿಕ್ಸು. ಏಯ್ ಮಚಾ, ಮಚ್ಚಾನ ನನ್ ಬೋಳ್ ತಲೆನಾ? ನಿಂಗೆ ಇನ್ನೂ ಕನ್ಫ್ಯೂಷನ್ ಹೋಗಿಲ್ಲ ಅನ್ಸುತ್ತೆ ಕಣ. ನಡಿ ರೂಮ್ಗೆ ಹೋಗಿ ಮಾತಾಡೋಣ. ಬಾ. ನಡಿ. ಹಾ, ಮುಗ್ದಿಲ್ವಾ ಎಂದು? ಯಾವನ ನೀನು? ಲೆಜೆಂಡ್. ನಾನು ಲೆಜೆಂಡ್ ತಂದೆ. ಸರ್, ಎಲೆಕ್ಷನ್ ಕ್ಯಾಂಪ್ ಅಲ್ಲಿ ಕಾರ್ ತುಂಬಾ ಬಿಯರ್ ಬಾಟ್ಲೆ ಸಿಕ್ಕಿದ್ವು ಸರ್. ಏನಲ್ಲ? ಎಸ್, ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ, ನಿಮ್ಮ ಹತ್ರ ಸಲ್ಯೂಟ್ ಹೊಡ್ಸ್ಕೊಳ್ಳೋದು ನಾನೇ. ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ, ಇದು ಅವಿರೋಧ ಆಯ್ಕೆ. ಅವ್ರ ಮನೆಗ್ ಪೆಕ್ ಕಳಿಸ್ತಿದ್ದಾಗ ಕಾಸಿಲ್ಲ ಅಂತಿದ್ದವ್ರು ಇವಾಗ ಎಲ್ಲಿಂದ ಬರ್ತಿದೆ? ಏನ್ ಕುಡ್ದು ಬಂದಿದ್ಯಾ? ಇನ್ಸ್ಪೆಕ್ಟ್ರೆ, ನನ್ನ ಜೀವನದಲ್ಲೇ ನಾನು ಯಾವತ್ತೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ. ಎಣ್ಣೆ ಮಾರೋರ್ಗೆ, ನನ್ನ ಎದುರುಗಡೆ ನಿಂತ್ಕೊಂಡಿರೋ ವಿರೋಧ ಪಕ್ಷದವ್ರಿಗೆ, ನಿಮಗೆ ಇದೇ ಸಂಪು ಬಿಯರ್ ಬಕೆಟ್ ಚಾಲೆಂಜ್. ಓಪನ್ ಗ್ಯಾಪ್ಸ್, ಓಪನ್. ನೀವು ಎಣ್ಣೆ ಹೊಡಿಬೇಕು ಅಂದ್ರೆ ಈ ಚಾಲೆಂಜ್ ಮಾಡಬೇಡ್ರಿ. ಎಣ್ಣೆ ಬಿಡಬೇಕು ಅಂದ್ರೆ ಸಂಪು ಬೀರ್ ಬಕೆಟ್ ಚಾಲೆಂಜ್. ಈ ಚಾಲೆಂಜ್ ನೀವು ಮಾಡಿದ್ರಿ ಅಂದ್ರೆ ಮದ್ಯಪಾನ ಬಿಟ್ಟ ಹಾಗೇನೆ, ನಮ್ ವಯಸ್ಸು ಹುಡುಗರಿಗೆ ಪ್ರಾಬ್ಲಮ್ ಇಲ್ದಾಗೇನೆ. ಕಾರ್ ನಿಲ್ಸು. ಅಲ್ಲೋಡ, ಅಯ್ಯೋ, ಹೇಳಿಲ್ವಾ ಅವಳು ಇಲ್ಲೇ ಇದ್ದಾಳಂತ? ಹೇಳಿಲ್ವಾ? ಏಯ್, ಕುಡ್ದಿದ್ ಸಾಕು, ಬಾ ಕಾರ್ ಹತ್ತು. ಬಾ. 1 minute. ಈ ಕಾರ, ಆ ಕಾರ, ಇದೇ ಇರ್ಬೇಕು. ಅದಲ್ಲಮ್ಮ, ಇದು. ನಾವು ನರ್ಕ. ಡ್ರೈವರ್, ಗೋ ಫಾಸ್ಟ್. Come on, baby. Why you? Let's enjoy. Hey. Don't touch me. Cool, baby. Hey. Help me. Hey, cool. Please leave me. ಯಾರು ನೀವು?
ಮಲೇಷ್ಯಾಗೆ ಹೊರಟಿದ್ದ ದಿನ ಸಂಜೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಒಂದು ದೊಡ್ಡ ಹೋಟ್ಲಲ್ಲಿ ಬ್ಯಾಚುಲರ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಒಂದು 11 ಗಂಟೆ ಆಗಿರ್ಬೋದು. ಆ ದಿನ ಏನು ನಡೀತು ಅಂದರೆ, ಏನೋ ಮಚ್ಚ ನೀನು ನಿಮಿಷ ನಮಗೆಲ್ಲ ಪಾರ್ಟಿ ಕೊಟ್ಟು ನೀನು ಕುಡಿಲಿಲ್ಲ ಅಂದ್ರೆ ಹೆಂಗೆ? ನನ್ನ ಫ್ರೆಂಡ್ಸ್ ತಗೊಳ್ಳೋ, ಸ್ವಲ್ಪ ಕುಡಿ ತಗೊಳ್ಳೋ. ಬೇಡ ಮಚ್ಚ, ಹಲೋ ಬೇಡ ಕಣ್ರೋ, ಕುಡಿಯೋ. ಚೇಸ್ ಕಣ. ಹಲೋ. ಹಲೋ. ಹಾಯ್. ಹಾಯ್. ಐ ಆಮ್ ಸಂಧ್ಯಾ. ನಾವಿಬ್ರು ಸೇರಿ ಮಲೇಷ್ಯಾಗ ಹೋಗೋಣ. ನೀವು ಮಲೇಷ್ಯಾ ಹೋಗ್ತಿದ್ದೀರಾ? ಅಲ್ಲ ನೀವು ಯಾಕೆ ನನ್ನ ಜೊತೆ? ಯಾಕಂದ್ರೆ ನಂದು ಅಲ್ಲ, ಕೂಡ ಯಾರು ಸೇಮ್ ಅಂತ ಫ್ಲೈಟ್. ಅವನ ಹತ್ರ ಏನು ಮಾತಾಡ್ತಿದ್ಯಾ? ಬಾರೆ ಬಾರಲೇ, ಮಾತಾಡ್ತಿದ್ದೆ ತಾನೆ. ಏನು ಸೆನ್ಸ್ ಇಲ್ವಾ? ಕೂತ್ಕ. ಏಯ್ ಕುಡಿಯ, ಸ್ವಲ್ಪ ಕುಡಿ. ತಗೋ. ಏಯ್ ಏ, ನಾವಿಬ್ರು ಜೊತೆಗೆ ಹೋಗೋಣ. ನಿನಗೆ ಓಕೆನಾ? ಏನ್ರಿ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲ, ನಾನ್ ನಿನ್ ಜೊತೆ ಬರ್ತೀನಿ. ನಾವಿಬ್ರು ಜೊತೆಗೆ ನೋಡಿ ನನ್ನ ಅರ್ಥ ಮಾತು ಆಗಲ್ವಾ ನಿನಗೆ? ಏಯ್ ಏಯ್, ಯಾಕೆ ಹೊಡಿತಿದ್ಯಾ? ಯಾರಾದ್ರೂ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಸಾಯಿಸ್ಬಿಡ್ತೀನಿ. ರೇ ಸಾಯಿಸ್ಬಿಡ್ತೀನಿ. ಮಗನ್. ಏಯ್ ಹಲೋ ಮಿಸ್. ಹಲೋ, ಆರ್ ಯು ಓಕೆ? ಹಾಂ, ಐ ಆಮ್ ಓಕೆ. ನನ್ನ ನಿನ್ ಜೊತೆ ಮಲೇಷ್ಯಾ ಕರ್ಕೊಂಡು ಹೋಗು ಪ್ಲೀಸ್. ಹುಷಾರು. ಏಯ್ ಬಂಡ್ಲಿ, ಬೇಗ ಆಚೆ ಬಾರೋ, ನಾವು ಅರ್ಜೆಂಟಾಗಿ ಇಂಡಿಯಾಗೆ ಹೋಗ್ಬೇಕು. ಏನು, ಇಂಡಿಯಾನಾ? ಇಷ್ಟು ಸಡನ್ ಆಗಿ ಯಾಕೆ? ಏನ್ ಹೆಂಗ್ ನಡಿಬೇಕೋ ಹಂಗ್ ನಡೀತಿದೆ. ಇಂಡಿಯಾ ಹೋಗ್ತಿದೀವಿ, ನೀನ್ ಕೂಡ ಬಾ. ನೋಡು, ಇದನ್ನೆಲ್ಲ ನಾನು ನನ್ಗೋಸ್ಕರ ಮಾಡಿಲ್ಲ. ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಏನು, ಇನ್ನೊಬ್ಬನ? ಇನ್ನೊಬ್ಬ ಇದ್ದಾನ? ಹೌದು, ಬೇರೆ ಒಬ್ಬ ಇದ್ದಾನೆ. ಹೌದು, ಬೇರೆ ಒಬ್ನಿದ್ದಾನೆ. ರಿಸಲ್ಟ್ ನೋಡೋಣ ಅಂತ ಇಂಟರ್ನೆಟ್ ಕೆಫೆಗೆ ಹೋಗಿದ್ದೆ. ಆದ್ರೆ ನನ್ ಬ್ಯಾಡ್ ಲಕ್, ಅಲ್ಲಿ ಬಾಬಿ ನೆಟ್ ಕೇರ್. ಏ ಮುದ್ದು, ಅಂದ್ರೆ ಅದಕ್ಕೇನಾ ನಂಗೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಥ್ರಿಲ್ ಅಂದ್ರೆ ಥ್ರಿಲ್ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಎಷ್ಟಾಯ್ತು?
ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನೆಲ್ಲ ಮಾಡಿದ್ದೆ ಅವನು ಅದನ್ನ CC ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡಿದ್ದ. ಅಷ್ಟರಲ್ಲಿ ಅವ್ನು ಸುಮ್ಮನೆ ಆಗ್ಲಿಲ್ಲ. ನನ್ನ ಮನೆವರೆಗೂ ಅವ್ನು ಫಾಲೋ ಮಾಡ್ದ. ಈವ್ನಿಂಗ್ ಪಾರ್ಟಿಗೆ ಹೋಗೋಣ. ಲೇ, ನಾವ್ ಎಷ್ಟು ದಿನದಿಂದ ನಂಬ್ಕೊಂಡು ಮನೇಲೇ ಇದೀವಿ. ನಾವ್ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು. ಈ ಮನೆಯವ್ರು ಹೇಳ್ದಂಗ್ ಮಾಡ್ಬೇಕು. ಇಲ್ಲಿವರೆಗೂ ಅದನ್ನೇ ಮಾಡ್ತಿದ್ದಿದ್ದು. ಈವ್ನಿಂಗ್ ಸಡನ್ ಆಗಿ ನಂಗೆ ಕಾಲ್ ಮಾಡ್ದ. ಹಲೋ, ಯಾರು? ನಾನ್ ಯಾರು ಅನ್ನೋದು ನಿನ್ಗೆ ಅವಶ್ಯಕತೆ ಇಲ್ಲ. ನಾನು ಹೇಳೋ ಜಾಗಕ್ಕಿನ್ನ ಅರ್ಧ ಗಂಟೆಲಿ ಬರ್ಲಿಲ್ಲ ಅಂದ್ರೆ ಏನ್ ಥ್ರೆಟ್ ಮಾಡ್ತಿದ್ಯಾ? ಏ ಮುಚ್ಚು. ಏನ್ ಬರ್ತಿದ್ಯಾ ಅಷ್ಟೇ. ಕೂಲ್ ಬೇಬಿ ಕೂಲ್. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ರೊಮ್ಯಾಂಟಿಕ್ ಫಿಲ್ಮ್ ಯೂಟ್ಯೂಬಲ್ಲಿ ರಿಲೀಸ್ ಆಗೋಗುತ್ತೆ ಅಷ್ಟೇ. ಪಾಪ್ಯುಲರ್ ಫಿಗರ್ ಆಗೋಗ್ತೀಯ, ನೆನ್ಪಿಟ್ಕೋ. ಬರ್ಲಿಲ್ಲ ಅಂದ್ರೆ ಗೊತ್ತಲ್ವಾ? ಅರ್ಥ ಆಯ್ತಾ? ಏನ್ ಮಾಡ್ಬೇಕಂತ ಗೊತ್ತಾಗ್ದೆ, ಯಾರಿಗೇನೋ ಹೇಳ್ಬೇಕಂತ ಅರ್ಥ ಆಗ್ದೆ. ಅವ್ನು ಹೇಳಿದ ಹಾಗೇನೆ ಅವ್ನು ಕರ್ದಿರೋ ಜಾಗಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದೆ. ಅವತ್ತಿಂದ ಅವ್ನು ನನ್ನನ್ನೊಂದು ರಿಮೋಟ್ ಗೊಂಬೆ ತರ ಆಡಿಸ್ತಾನೆ ಇದ್ದ. ಯಾಕೆ ನನ್ನನ್ನು ಬರಕ್ ಹೇಳ್ದೆ? ನಾನೇನಕ್ಕೆ ಕರೆದೆ ಅಂತ ನಿನಗೆ ಗೊತ್ತು, ನೀನೇನಕ್ಕೆ ಬಂದೆ ಅಂತ ನನಗೆ ಗೊತ್ತು. ಬ್ಲ್ಯಾಕ್ ಮೇಲಾ? ಏನ್ ಬ್ಲ್ಯಾಕ್ ಮೇಲಾ? ಏನ್ ಬೇಕು ನಿನ್ಗೆ? ಏಯ್, ನನಗೆ ಬೇಕಾಗಿರೋದು ನೀನು ಅಲ್ಲ, ನಿನ್ ದುಡ್ಡು ಅಲ್ಲ. ಅದೇ ಬೇಕಾಗಿದ್ರೆ ನನ್ನ ಹತ್ರ ಇರೋ ಒಂದು CD, ಅದೇ ನನ್ನ ATM ಕಾರ್ಡ್. ನೋಡು, ನಾನು ಇನ್ಯಾರೋ ಯೂಸ್ ಮಾಡಿರೋ ಟಿಶ್ಯೂ ಪೇಪರ್ನ ಯೂಸ್ ಮಾಡೋನಲ್ಲ. ಇವಾಗ ನೀನು ಏನು ಮಾಡಬೇಕು ಅಂದರೆ, ನಾನು ಹೇಳ್ದವ್ರ ಜೊತೆ ರೊಮ್ಯಾನ್ಸ್ ಮಾಡಿ ಆ ವಿಡಿಯೋನ ನನಗೆ ಮೆಮ್ಮೆಸ್ ಮಾಡಬೇಕು. ಇಲ್ಲಿ ನೋಡು, ಅದಾದ್ಮೇಲೆ ನಾನು ನಿನಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ. ಪ್ರಾಮಿಸ್. ನಿನಗೆ ಬೇರೆ ಆಪ್ಷನೇ ಇಲ್ಲ. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಇದು ನಡೆದಿದ್ದು. ನಿನ್ನ ಬ್ಲಾಕ್ ಮೇಲ್ ಮಾಡಿ ಬಳಸ್ಕೊಂಡ ಓಕೆ, ಆದ್ರೆ ನಮ್ಮ ಮೇಲೆ ಯಾಕೆ ಪ್ರಯತ್ನ ಮಾಡ್ದ? ಅವನು ನೀನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಲ್ವಾ? ಚಿಕ್ಕ ವಯಸ್ಸಿಂದ ಫ್ರೆಂಡಾ? ಪೂಜಿತಾ 5th ರ್ಯಾಂಕ್. ಥ್ಯಾಂಕ್ ಯು ಮ್ಯಾಮ್. ಯಶ್ವಂತ್ 3rd ರ್ಯಾಂಕ್. ಥ್ಯಾಂಕ್ ಯು ಟೀಚರ್. ಬಾಬಿ 2nd ರ್ಯಾಂಕ್. ಥ್ಯಾಂಕ್ ಯು ಟೀಚರ್. ಅಂಡ್ ಸಂದೀಪ್ 1st ರ್ಯಾಂಕ್. ನಿನ್ ಚೈಲ್ಡ್ಹುಡ್ ಫ್ರೆಂಡ್ ಬಾಬಿ ನಿನಗೆ ಫಸ್ಟ್ ರ್ಯಾಂಕ್ ಬಂದಿರೋದು ಅವನಿಗೆ ತಡ್ಕೊಳಕ್ಕಾಗಿಲ್ಲ. ಏನೋ ಬಾಬಿ, ಏನೋ? ಏಯ್, ಕೈ ತೆಗಿಯೋ. ಲೋ, ಕ್ಲಾಸ್ ನಡೀತಿದ್ರೆ ಮಧ್ಯದಲ್ಲಿ ಲಾಸ್ಟ್ ಬೆಲ್ ಹೊಡಿತೀಯಲ್ಲ, ಏನೋ ಇದು? ಏಯ್, ಬೆಲ್ಲೇನೋ? ನಿನ್ನೆ ಹೊಡಿತೀನಿ. ಏನೋ ನನ್ನೇ ಹೊಡಿತೀಯಾ? ಬಾರ, ಇವತ್ತು ನಾನು ನೀನು ನೋಡೇ ಬರಲ್ಲ. ನೀನು ಬೇಕಿದ್ರೆ ಪಾಸ್ ಆಗ್ಬೇಕಿತ್ತು ಕಣೋ. ನಾನು ಪಾಸ್ ಆದೆ ಅಷ್ಟೇ. ಅದ್ರಲ್ಲಿ ಹೆಂಗೋ ಪಾಸ್ ಆದೆ ನೀನು? ನಾನು ಚೆನ್ನಾಗಿ ಓದಿದ್ದೆ ಕಣೋ, ಪಾಸ್ ಆದೆ. ನೀನು ಓದಿದ್ದೆ ಕಣೋ, ನಿಂಗೋ ಫಸ್ಟ್ ರ್ಯಾಂಕ್ ಬಂದಿದೆ. ಬೇಡ, ಟೀಚರ್ಗೆ ಹೇಳ್ತೀನಿ. ಮೊದ್ಲು ಯಾರು ಹೊಡ್ತಿದ್ರು? ಅವನಾ? ಹೌದು. ಮೋಕಾಕ್ ಬರ್ತೀನಿ, ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡ್ತೀನಿ, ಲೆಮನೇಡ್ ಕುಡಿತೀನಿ, ಆದ್ರೆ ಕಾಫಿನೂ ಕುಡಿತೀನಿ. ಆದ್ರೆ ಇಂಥದ್ ಮಾತ್ರ ಐ ಹೇಟ್ ಇಟ್. ಪಬ್ಗೆ ಡಿಸ್ಕೋಗೆ ಹೋಗ್ತೀನಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಬಟ್ ಐ ಡೋಂಟ್ ಟೇಕ್ ಆಲ್ಕೋಹಾಲ್. ಶುದ್ಧವಾಗಿ ಆಲ್ಕೋಹಾಲ್ ಬಾಯ್ ಫ್ರೆಂಡ್ಸ್ ಅವ್ರಿಗೂ ಓಕೆ, ಆದ್ರೆ ಅವ್ರ ಜೊತೆ ಡೇಟಿಂಗ್ ಮಾತ್ರ ಮಾಡಲ್ಲ. ನನ್ನ ಟಚ್ ಮಾಡೋನು ನನ್ ಗಂಡನೇ ಆಗಿರ್ಬೇಕು. ಓಕೆ, ಚಲೋ ಹೋಗೋಣ.
ಓಕೆ. ಯಾ ಓಕೆ. ಏ ಅವ್ನೇನ್ ಮಾಡ್ತಾ ಇದ್ದಾನೆ ನೋಡಿ. ಈ ನೋಡವನ್ನ ಎಷ್ಟು ಭಕ್ತಿಯಿಂದ ಮಾಡ್ತಿದ್ದಾನಂತ. ಏನಾಗಿದೆ ಈ ನಗರಕ್ಕೆ? ಒಂದು ಕಡೆ ಧೂಳು, ಒಂದು ಕಡೆ ಹೊಗೆ, ಯಾರೂ ಬಾಯಿ ಬಿಡ್ತಿಲ್ವಲ್ಲ. ಡಿಯರ್ ಫ್ರೆಂಡ್ಸ್, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಹುಕ್ಕಾ, ಸಿಗರೇಟ್, ಜರ್ದಾ ಅದ್ರಲ್ಲಿ ಬರೋ ಮಜಾ ನಿಮ್ಮ ಆರೋಗ್ಯನೇ ತಿನ್ಕೊಂಡ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ದಿನ ಅಂತ ಮಜಾ ಮಾಡೋ ಈ ಖರ್ಚು ಎಲ್ಲಾನು ನೀರಲ್ಲಿ ಹೋಮ ಮಾಡ್ದಂಗೆ. ಅದ್ರ ಬದಲು ಬಡವ್ರಿಗಾರು ಸಹಾಯ ಮಾಡಿ ಹ್ಯುಮ್ಯಾನಿಟಿಲಿರೋ ಮಜಾನ ಅನುಭವಿಸ್ ನೋಡಿ. ಫ್ರೆಂಡ್ಸ್, ಪ್ಲೀಸ್ ಹೆಲ್ಪ್ ದ ಪೀಪಲ್ ಇನ್ ನೀಡ್. ಥ್ಯಾಂಕ್ ಯು ಗಾಯ್ಸ್. ಏನ್ ದೇವಸ್ಥಾನಕ್ಕಂದು ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಇದೇ ನನ್ನ ದೇವಸ್ಥಾನ, ಇದೇ ನನ್ನ ಮನೆ. ಯಾರೋ ಬಿಸಾಕಿದ್ ನನ್ನನ್ನು ಅಮ್ಮನ ಥರ ನೋಡ್ಕೊಂತ ಈ ಆಶ್ರಮ. ಕೊನೆ ತನಕನೂ ನಾನು ಇಲ್ಲೇ ಓದಿದ್ದು. ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ ಅಂದರೆ ಈ ಆಶ್ರಮನೇ ಕಾರಣ. ಏ ಚುಂಟು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿ ಓದ್ತಿದ್ದೀರಾ? ಇದನ್ನು ತೊಗೊಳ್ಳಿಮ್ಮ. ಥ್ಯಾಂಕ್ಸ್ ಅಣ್ಣ. ಅಲ್ಲ ಅಣ್ಣ, ನೀವ್ ಸಂಪಾದನೆ ಮಾಡಿದೆಲ್ಲ ಈ ಆಶ್ರಮ ಕೊಟ್ರೆ ನಿಮ್ ಖರ್ಚಿಗೆ ನೀವ್ ಏನ್ ಮಾಡ್ತೀರಣ್ಣ? ನೋಡಿಮ್ಮ, ಚರಿತ್ರೆಯಲ್ಲಿ ಔರಂಗಜೇಬ ಒಬ್ಬ ದೊಡ್ಡ ಚಕ್ರವರ್ತಿ. ಅಂತ ದೊಡ್ಡ ಚಕ್ರವರ್ತಿನೇ ಅವನ ಸ್ವಂತ ಖರ್ಚನ್ನ ಬಿಟ್ಟು ಅವನ ನಂಬಿರೋರ್ಗೋಸ್ಕರ ಸಂಪಾದಿಸ್ತಿದ್ದ. ನನ್ನನ್ನು ಸಾಕು ಬೆಳೆಸಿರೋ ಈ ಆಶ್ರಮಕ್ಕೆ ನಾನು ಏನೇ ಮಾಡಿದ್ರು ಕಮ್ಮಿನೇ. ನನ್ನ ಸ್ಯಾಲ್ರಿ ಈ ಅನಾಥರಿಗೋಸ್ಕರ, ನಾನು ಮಾಡೋ ಓವರ್ ಟೈಮ್ ಅದು ನನಗೋಸ್ಕರ. ಆಯಾ ಮಕ್ಳು ಜೋಪಾನ. ಸರಿ ಅಣ್ಣ. ಏನೇ ಅವಶ್ಯಕತೆ ಬೇಕು ಅಂದ್ರು ನನಗೆ ಫೋನ್ ಮಾಡಿ. ಸರಿ ಅಣ್ಣ. ಸುಹಾ, ನಿಂಗೆ ತುಂಬಾ ದಿವಸದಿಂದ ಏನೋ ಹೇಳಬೇಕು ಅಂತಿದ್ದೀನಿ. ಏನು? ಐ ಲವ್ ಯು. ನೀನು ಒಪ್ಕೊಂಡ್ರೆ ನಿನ್ನ ಮದುವೆ ಮಾಡ್ಕೊತೀನಿ. ನಿನಗೆ ನೋ ಅನ್ನೋದಕ್ಕೆ ನನ್ನ ಹತ್ರ ಏನೂ ರೀಸನ್ಸ್ ಇಲ್ಲ, ಆದರೆ ಐ ಆಮ್ ಎಂಗೇಜ್ಡ್. ಯಾರ ಲಕ್ಕಿ ಪರ್ಸನ್? ಈಸ್ ಮೈ ಫಿಯಾನ್ಸಿ. ಅವತ್ತಿಂದ ಅವ್ನ್ ಹುಚ್ಚು ಅಂತೂ ಸ್ವಲ್ಪ ಜಾಸ್ತಿನೇ ಆಯ್ತು. ಅವ್ನ್ ಮೈಂಡ್ ಸೆಟ್ ಎಲ್ಲ ಬದಲಾಗೋಯ್ತು. ತಿಂತ್ಯಾ? ಸಂದೇಶ್, ಇವಾಗ ಅರ್ಥ ಆಯ್ತು. ನಡಿ, ಅಲ್ಲೇ ತೀರ್ಮಾನ ಮಾಡೋಣ. ಅಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನಿನ್ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾನೆ. ಸರ್, ಕಂಪ್ಲೇಂಟ್ ಸರ್. ಹೇಳಿ. ನನ್ನ ಮಗಳು ಪಾರ್ಟಿಗೆ ಹೋಗಿ 2 ದಿವಸದಿಂದ ಮನೆಗೆ ಬಂದಿಲ್ಲ ಸರ್. ಪಬ್ಗೆ ಹೋಗೋ ಅಭ್ಯಾಸನ ಬಂದ್ಬಿಡ್ತಾಳೆ ಬಿಡ್ರಿ.
ಫುಲ್ಲಾಗಿ ಎಣ್ಣೆ ಹೊಡೆದೆಲ್ಲೋ ಮಲಗಿರ್ತಾಳೆ, ನಾಳೆನೋ ನಾಡ್ದೋ ಬಂದ್ಬಿಡ್ತಾಳೆ. ನನಗ್ ತುಂಬಾ ಭಯ ಆಗ್ತಿದೆ ಸರ್. ಫೋನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ರೋಮಿಂಗ್ ವಾಯ್ಸ್ ಬರ್ತಿದೆ. ತುಂಬಾ ಟೆನ್ಷನ್ ಆಗ್ತಿದೆ ಸರ್. ಇಂಟರ್ನ್ಯಾಷನಲ್ ರೋಮಿಂಗ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ವಾಟ್? ನಿನ್ ಅತ್ತೆ ಮಗಳನ್ನ ಅವ್ನ್ ಮದ್ವೆ ಆಗ್ಬೇಕು ಅಂತ ಅವ್ರ ಮದ್ವೆ ಮುಗಿವರೆಗೂ ನೀನನ್ನ ಇಲ್ಲಿ ಇರ್ಸ್ಬೇಕಂತ ನನ್ನನ್ ಕಳ್ಸಿರೋದು. ಇವತ್ ಸಂಜೆ ಸಂದೀಪ್ ಅವ್ನ ಫ್ರೆಂಡ್ಸಿಗೆ ಬ್ಯಾಚುಲರ್ ಪಾರ್ಟಿ ಕೊಡ್ತಿದ್ದಾನೆ. ನೀನ್ ಅಲ್ಲಿಗೆ ನಾನು ಹೇಳೋ ಹುಡುಗಿ ಜೊತೆ ಹೋಗ್ಬೇಕು. ನೀನೇನ್ ಮಾಡ್ಬೇಕಂದ್ರೆ ಆ ಹುಡುಗಿ ಯಾರು, ಆ ಹುಡುಗಿ ಡೀಟೇಲ್ಸ್ ಏನು ಎಲ್ಲ ನಿನ್ನ ಮೊಬೈಲ್ಗೆ ಕಳಿಸ್ತೀನಿ. ನಾನು ಹೇಳಿದ್ನ ಕರೆಕ್ಟಾಗಿ ಫಾಲೋ ಮಾಡು. ಅಷ್ಟೇ ಅನ್ಕೊಂಡಿದ್ಯಾ ನೀನು? ಇದಕ್ಕಿಂತ ತುಂಬಾ ಜಾಸ್ತಿ ಮಾಡಿದಾನೆ. ಮೇಡಮ್, ಬಾಬಿ ಬಂದ್ರು. ಹೌದಾ? ಕೂತ್ಕೊಳಕ್ ಹೇಳಿದ್ಯಾ? ಚೆನ್ನಾಗಿದ್ಯಾಕ? ಚೆನ್ನಾಗಿದ್ದೀನಿ ಬಾಬಿ. ಎಷ್ಟೊತ್ತಾಯ್ತು ಬಂದು? ನನ್ನಿಂದ ಏನಾದ್ರೂ ಆಗ್ಬೇಕಿತ್ತ? ಅಕ್ಕ, ನಿನ್ಗೊಂದು ವಿಷಯ ಹೇಳಬೇಕು. ನಮ್ ಸಂದೀಪ ಪಕ್ಕದಲ್ಲಿ ಆ ಗುಂಡ ಏನ್ ಮಾಡ್ತಾ ಇದ್ದಾನೆ? ಅದಕ್ಕೆ ಇವ್ ನನ್ ಫೋನ್ ತೆಗಿತಾ ಇಲ್ವಾ? ಹೌದು, ನಾನು ಎಷ್ಟ್ ಸಲ ಕಾಲ್ ಮಾಡಿದೆ, ಫೋನೇ ತೆಗ್ದಿಲ್ಲ. ಪೊಲೀಸ್ ಅವರು ಕ್ಲಿನಿಕ್ ಹತ್ರನೂ ಬಂದ್ರು. ನನ್ಗೇನು ಅರ್ಥ ಆಗ್ತಿಲ್ಲ. ಸೂಪರ್ ಹುಡುಗನೇ. ಮಾಡಿದ್ದೆ ನನ್ ಫಿಗರ್ ಬಗ್ಗೆ ಹೇಳಿದ್ರು ಗೊತ್ತಿಲ್ಲ. ನನ್ನ ಇನ್ನೊಂದ್ಸಲ ಟ್ರೈ ಗೊತ್ತಿಲ್ಲ. ಮಾಡ್ಬೇಕು. ಸೊ ನೀನ್ ತುಂಬಾ ಲಕ್ಕಿನೇ. ಸರಿ. ಹಲೋ ಆಂಟಿ. ಚೆನ್ನಾಗಿದ್ಯಪ್ಪ? ಹಲೋ ಅಂಕಲ್. ಹಾಯ್. ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಒಂದು ಬ್ಯಾಡ್ ನ್ಯೂಸ್ ತಗೊಂಡ್ಬಂದಿದ್ದೀನಿ. ಬ್ಯಾಡ್ ನ್ಯೂಸಾ? ಏನಪ್ಪ ಅದು? ಒಂದು ಹೆಣ್ಣು ಹುಡುಗಿಗೆ ಅನ್ಯಾಯ ಆಗ್ತಿರೋದನ್ನ ನಾನು ನೋಡಕ್ಕಾಗಲ್ಲ. ಏನ್ ಮಾತಾಡ್ತಿದ್ಯಾ? ಅರ್ಥ ಆಗಿರ್ತಾ ಇಲ್ದೆ? ಏನಾಯ್ತೀಗ? ನನಗೆ ಗೊತ್ತು ನೀವು ನಂಬಲ್ಲ ಅಂತ ಅಂಕಲ್, ನೀವೇ ನೋಡಿ. ನೀನ್ ನೋಡಮ್ಮ. ಫ್ರೆಂಡ್ ಅನ್ಕೊಂಡ್ರೆ ಇಂಥ ಮೋಸನ? ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಹೊಡೆದೋದ್ರು ಬಂದು. ಅಯ್ಯೋ. ಇವಾಗ ನಾವು ಕೌಂಟರ್ ಗೇಮ್ ಸ್ಟಾರ್ಟ್ ಮಾಡೋಣ. ನಾವೇ ಅಲ್ಲಿಗೆ ಹೋಗಿ ಒಂದು ಆಟ ಆಡ್ಸೋಣ. ನಡಿ. ಸರ್, ಫ್ರೆಂಡು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಜೊತೆಗಿದ್ದು ನನ್ನ ಜೊತೆನೇ ಪೋಟಿ ಬಿದ್ದು ನನ್ನೇ ಮುಳುಗಿಸ್ಬಿಟ್ಟ ಸರ್. ಸರ್, ಅಸ್ಲಿಗೆ ಅವನಿಗೂ ನನಗೂ ಸಂಬಂಧ ಏನು ಸರ್? ನಾನು ಅವನ ಹತ್ರ ಇವತ್ತು ಪೋಟಿ ಬೀಳಲಿಲ್ಲ, ಇಬ್ರು ಸೇರಿ ಓದ್ಕೊಂಡ್ವು ಅಷ್ಟೇ. ಸರ್, ಅವ್ನು ಗೆಲ್ಲೋದಕ್ಕೆ ಬಳಸಿದ ಮಾರ್ಗ ಮಾತ್ರ ಸರಿ ಅಲ್ಲ ಸರ್. ಆ ಹುಡುಗಿನ ನೋಡಿ ಸರ್, ಒಂದು ಸೆಲ್ ಫೋನಿಂದ ಅವಳನ್ನ ಆಟ ಆಡಿಸ್ತಿದ್ದಾನೆ ಸರ್. ಇದು ತಪ್ಪಲ್ವಾ ಸರ್? ಆದರೂ ನಾನು ಮದುವೆ ಆಗೋ ಹುಡುಗಿ ಹತ್ರ ಅವ್ನು ರೊಮ್ಯಾನ್ಸ್ ಮಾಡೋದಂದ್ರೆ ಏನು ಸರ್? ನಮ್ಮ ಅಕ್ಕನ ಮುಂದೆ ನನ್ನ ಫೂಲ್ ಮಾಡ್ಬಿಟ್ಟ. ನಾನು ಮಲೇಷ್ಯಾಗ ಹೋಗಿ ವಾಪಸ್ ಬರೋದ್ರೊಳಗಡೆ ಎಲ್ಲ ನಾಶ ಮಾಡ್ಬಿಟ್ಟ ಸರ್. ಸರ್, ನನ್ನ ಜೀವನ ನನ್ನ ಕೈಯಲ್ಲಲ್ವಾ ಸರ್ ಇರಬೇಕಾಗಿರೋದು? ಅವನ ಕೈಗೆ ಹೋಗ್ಬಿಟ್ಟಿದೆ ಸರ್. ನೋಡಿ, ಆ ಬಾಂಡ್ಲಿ ಇದಾನಲ್ಲ, ಮಲೇಷ್ಯಾಗ ಹೋದಾಗಿಂದನೂ ನಿಂಗೂ ಆ ಹುಡುಗಿ ಮಧ್ಯೆ ಏನು ಅಂತ ಒಂದೇ ಟಾರ್ಚರ್, ಅನುಮಾನ, ಬೇರೆ ಬೇರೆ ತರ ಊಹೆಗಳು. ಇದೇನ್ ಕರ್ಮ ಸರ್? ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ನನ್ನಿಂದನೇ ಇದ್ದು ಇಷ್ಟು ಪ್ರೀ ಪ್ಲಾನ್ ಆಗಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಸರ್ ಆ ಬಾಬಿನ. ಶಾಕಿಂಗ್ ಸರ್. ಸರ್, ಅಲ್ಲ, ಈ ಕಿಡ್ನಾಪ್ ಕೇಸ್ಗಳು, ಪೊಲೀಸು, ಫೋನ್ ಕಾಲ್ಸ್, ಅಯ್ಯೋ. ಫಸ್ಟ್ ಆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ನಾನು ನಿಮಗೆ ಸಿಗದೆ ಇದ್ದಿದ್ರೆ, ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ, ನಿಮ್ಮ ಮುಂದೆ ನಿಲ್ದೇ ಇದ್ದಿದ್ರೆ, ನನ್ನ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಇದೆ ಸರ್. ಸರ್, ನೀವು ಎಲ್ರಿಗೂ ಕೌನ್ಸಿಲಿಂಗ್ ಕೊಡೋ ವಿಧಾನ ನೋಡಿ ನಂಗೊಂದು ದಾರಿ ತೋರಿಸ್ತೀರಾ ಅನ್ನೋ ಒಂದು ಚಿಕ್ಕ ಆಸೆ ಮೂಡಿದೆ ಸರ್. ಗೋಪಾಲ್. ಎಸ್ ಸರ್. ನೀನ್ ಹೋಗಿ ಆ ಬಾಬಿ ಬಗ್ಗೆ ಪೂರ್ತಿಯಾಗಿ ಎನ್ಕ್ವೈರಿ ಮಾಡು. ಎಸ್ ಸರ್. ಈಗ ಅವನೊಬ್ಬ ಫೇಮಸ್ ಬುಕ್ಕಿ, ಕ್ರಿಕೆಟ್ ಬೆಟ್ಟಿಂಗ್ ಅವು ಇವು ಮಾಡ್ತಿರ್ತಾನೆ ಸರ್. ಕ್ರಿಕೆಟ್ ಬೆಟ್ಟಿಂಗ? ಹಾ. ಹಂಗಂದ್ರೆ ತೋರಿಸ್ತೀನಿ ನನ್ನ ಬ್ಯಾಟಿಂಗ್ ಏನು ಅಂತ. ಆಟದಲ್ಲಿ ತಪ್ಪು ಮಾಡಿದ್ರೆ ಪಾಪ ಅಂತಾರೆ. ಅವ್ನು ಆಡೋ ಆಟನ ನಿಲ್ಲಿಸ್ಬೇಕು ಅಂದ್ರೆ ನೀನೊಬ್ಬನ ಹತ್ರ ಪಾಪದಾಟ ಆಡಿಸ್ಬೇಕು. ಜ್ಞಾಪನ ಇಡ್ಕೊ, ನೀನಿನ್ನೂ ಆಟದಲ್ಲೇ ಇದೆಯಾ. ಓಕೆ ಸರ್. ನೋಡು, ಈ ಕಿಡ್ನಾಪು ಕೇಸ್ಗಳ ಬಗ್ಗೆ ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಎಷ್ಟೇ ಆಗಿದ್ರು ಇಷ್ಟಪಟ್ಟಿದ್ಯಾ ಅಲ್ವಾ? ನಿನ್ನ ಲವರ್ ಹತ್ರ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡು. He's a legend. He's a legend.
ಲೇ 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 ನನ್ನ ಕಣ್ಣು ಮುಂದೆನೆ ಹೆಣ್ಣು ಹುಡುಗಿ ಮೇಲೆ ಕೈ ಹಾಕ್ತೇನೋ. ಒನ್ಸ್ ಐ ಸ್ಟೆಪ್ ಔಟ್ ಹಿಸ್ಟರಿ ಸ್ಟಾರ್ಟ್ಸ್. ರಾಜಕೀಯ ನಾಯಕರುಗಳ ಪ್ರಭಾವ ಜನಗಳ ಮೇಲೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಹೊಡೆಯೋ ಪಂಚ್ ಡೈಲಾಗ್ ಮೇಲಂತೂ ತುಂಬ ಇದೆ. ಪ್ರತಿ ಎಲೆಕ್ಷನಲ್ಲೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೋದು, ಆಮೇಲೆ ಕೈ ಎತ್ತೋದು. ಅಬ್ಬಬ್ಬಬ್ಬಬ್ಬ. ಇವಾಗಾದರೂ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕ್ಬೇಕು ಅಂತ. ಈ ಸಲ ನೀವು ನನಗೇನಾದ್ರು ಓಟ್ ಹಾಕಿದ್ರೆ ನಿಮ್ಗೆ ಸಿಗೋ ಕಿಕ್ಕಿ ಬೇರೆ ಕಣ್ರಪ್ಪ. ಐ ಡೋಂಟ್ ನೋ, ಐ ಕುಡಂಟ್ ಹೆಲ್ಪ್ ಇಟ್. ಸುಹಾ? ಎಲ್ಲ ಆಗೋಯ್ತು. ಇಷ್ಟೊತ್ತು ಸುಹಾ, ನಾ ಹೇಳದ್ ಕೇಳು. ನಿಜ ತಿಳ್ಕೊಳ್ದೇನೆ ತಪ್ಪ ನಿರ್ಧಾರ ತಗೊಂಬಾರ್ದು. ಶಟ್ ಅಪ್, ನನ್ಗೆಲ್ಲ ಗೊತ್ತು. ಸುಹಾ, ನಿಂಗ್ ಬುದ್ಧಿ ಇದ್ದಾನೆ ಶಟಪ್ ಅಂದ. ಮತ್ತಿನ್ನೇನು, ನೀನ್ ಬರ್ತಿದ್ದಂಗೆ ಹಾಯ್ ವಾಟ್ಸಪ್ ಅನ್ಕೊಂಡು ಹಗ್ ಮಾಡ್ಕೋಬೇಕಾ? ಆದ್ರೂ ನಾಯಿ ಕಚ್ಚಿದ್ರೆ ನಾವು ಮತ್ತೆ ತಿರ್ಕಸ್ತೀವ ಹೇಳು? ಹೊಸದಾಗಿ ಯೋಚನೆ ಮಾಡು. ಓಹೋ, ಹಂಗಾಗಿದ್ಯಾ? ಸರಿ, ನಿಮ್ಮ ಅಕ್ಕನ ಹತ್ರ ಹೋಗೋಣ ಬಾ. ಅಕ್ಕ ಬಾರೋ ಕೂತ್ಕೋ, ನಿಂಗೋಸ್ಕರನೇ ಕಾಯ್ತಾ ಇದೆ. ಅದಲ್ಲ ಅಕ್ಕ, ಅದೇನ್ ನಡೀತು ಅಂದ್ರೆ ನೀನೇನ್ ಹೇಳ್ಬೇಡ, ನಾನೇ ಕಣ್ಣಾರೆ ನೋಡಿದ್ದೀನಿ. ಇದ್ ತಗೊಳ್ಳೋ, ಅಪ್ಪ ಅಮ್ಮ ಬರ್ಕೊಟ್ಟಿರೋ ಆಸ್ತಿ, ಇದ್ರಲ್ಲಿ ₹1 ಬೇಡ ನನಗೆ. ನಾನ್ ಬೇರೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಅಕ್ಕ ಹೌದ್ ಕಣೋ, ನೀನ್ ತುಂಬಾ ಮರ್ಯಾದೆಯಿಂದ ಬೆಳೆದಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮದ್ವೆ ಮುಂಚೆ ಹನಿಮೂನ್ ಅಂತ ಹೇಳೋದಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ. ಅಕ್ಕ ಇದೆಲ್ಲ ಯಾಕೋ? ನಿಂಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆಯಲ್ಲ, ಬೇರೆ ಹುಡುಗಿರ ಜೊತೆ ಓಡಾಡೋದು, ಇದೆಲ್ಲ ಏನೋ ಇದು? ಮನೆಗ್ ಪೊಲೀಸ್ ಬರೋದು, ನನಗಿದೆಲ್ಲ ಅದಲ್ಲ ಅಕ್ಕ, ಅದೇನ್ ನಡೀತು ಅಂದ್ರೆ ನಿಲ್ಸು. ನೀನ್ ನನ್ಗೇನೋ ಹೇಳ್ಬೇಡ, ನನ್ಗೆಲ್ಲ ಗೊತ್ತಿದೆ. ತಾಯಿ ಪ್ರೀತಿಗಿಂತ ಅಕ್ಕನ ಪ್ರೀತಿ ದೊಡ್ಡದು. ನಿಮ್ಮ ತಮ್ಮ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಮತ್ ನಾನ್ ನೋಡಿದಲ್ಲ, ಅದೆಲ್ಲ ಮೋಸ. ಇವನ್ ಫ್ರೆಂಡ್ ಬಾಬಿ ಆಡಿರೋ ಆಟ. ಹೇಳ್ಬೇಕು ಅಂದ್ರೆ ಈ ಜನ್ರೇಷನ್ನೇ ಹಂಗೆ, ಒಬ್ಬೊಬ್ರನ್ನ ಅಂಟಿಸ್ಕೊಂಡು ಓಡಾಡೋದು, ಹೊರಗಡೆ ಹೋಗಿ ಒತ್ತಾಡೋದು. ಬೆಟರ್ ಆಪ್ಷನ್ ಅಂತ ಅನ್ಕೊಂಡು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಆ ಬಾಬಿ ಅಷ್ಟೇ, ಹೊರಗಡೆ ತುಂಬಾ ಒಳ್ಳೆ ಒಂಥರ ನಡ್ಸೋದು, ಒಳಗಡೆ ಚೆನ್ನಾಗಿ ಆಟಾಡೋದು, ದುಡ್ಡುಗೋಸ್ಕರ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಕ್ರಿಕೆಟ್ ಬೆಟ್ಟಿಂಗ್ ಆಡೋದು. ಇವಾಗ ನನ್ನ ಮಗನ ಕಣ್ಣು ಸುಹಾನ ಮೇಲೆ ಬಿದ್ದಿದೆ. ಹೌದಕ್ಕ, ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತಾನೆ. ಇವಾಗ ಏನ್ ಮಾಡೋದು? ಮಗ ಮುಂದಿನ ಪ್ಲಾನ್ ಏನ್ ಮಾಡೋಣ? ಲೇ, ಮ್ಯಾರೇಜ್ ಎಷ್ಕೊಂಡಾಗ? ಮ್ಯಾಚ್ 2:30 ಸರ್. ಅಂಕಲ್ ಮ್ಯಾಚ್ ಏನೋ 2:30. ಬಾಬಿ ತುಂಬಾ ಚೆನ್ನಾಗಿದೆ ಇವತ್ತು. ಹೌದು, ನೀವು ಬಂದಿದ್ ಮ್ಯಾಚ್ಗ ಮ್ಯಾರೇಜ್ಗ? ಏನಕ್ಕೋಲ್ಲ, ಮ್ಯಾಚ್ಗೆನೆ. ನಡೀರಿ. ಮ್ಯಾರೇಜು ರಾತ್ರಿ 8:30. ನೀವು ದೊಡ್ಡವರು, ಮುಂದೆ ನಿಂತ್ಕೊಂಡು ನೀವೇ ಎಲ್ಲ ಮಾಡ್ಬೇಕು ಸರ್. ಓಕೆ, ನನ್ನ ಬ್ಲೆಸ್ಸಿಂಗ್ಸ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ತುಂಬಾ ಸಂತೋಷ ಆಯ್ತು ಸರ್. ಲೇ ಸರ್, ಹುಷಾರು. ಅಂಕಲ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಅಂಕಲ್ ಕೆಲವೊಂದು ನಾವು ನೋಡಬಾರ್ದು, ಆಡಬಾರ್ದು ಅನ್ಕೊಂತೀವಲ್ಲ. ಕೆಲವೊಂದು ಅಷ್ಟೇ ಅಂಕಲ್, ಬಿಡಕ್ಕಾಗಲ್ಲ. ಅಂಕಲ್ ನನಗೋಸ್ಕರ ಒಂದು ಗೇಮ್ ಆಡಿ ಅಂಕಲ್. ನೀವು 4 ಅಂದ್ರೆ 4, 6 ಅಂದ್ರೆ 6 ಅಂತಲ್ವಾ? ಏನಲ್ಲಿ ಮಸ್ಕ ಹೊಡಿತಿದ್ಯೇನೋ? ಅಬ್ಬಬ್ಬಾ, ಮಸ್ಕ ಅಂತದೇನಿಲ್ಲ ಅಂಕಲ್. ಟಿಂಗ್ ಇಲ್ದೆ ಜನರೇಟ್ ಆಡ್ತಿಲ್ಲ, ಫುಲ್ ಕರೆಂಟೇ ಹೋಗಿದೆ ಅಂಕಲ್. ಅಂಕಲ್ ಒಂದು ಗೇಮ್ ಆಡಿ ಪ್ಲೀಸ್. ಲೇ ಅಂಕಲ್, ಫಸ್ಟ್ ಬ್ಯಾಟಿಂಗ್ ಸರಿ ಹೋಗುತ್ತಲ್ವಾ? ಅಂಕಲ್ ಸಾಕು, ಅಷ್ಟ್ ಸಾಕು ನಂಗೆ. ಅಂಕಲ್, ನಿಮ್ಮ ಹೆಸರು ಹೇಳ್ಕೊಂಡು ಈ ತಿಂಗಳು ಖರ್ಚು ನೋಡ್ಕೊಂತೀನಿ ನಾನು. ಫಸ್ಟ್ ಬಾಲ್ ಏನ್ ನೋಡಿಸ್ತೀರಾ ಹೇಳಿ? We are in Bengaluru. Another full house. ಹಾ, ಅರ್ಥ ಆಯ್ತು. ನೀವಂಗ್ ಲುಕ್ ಕೊಟ್ಟಿದ್ರಂದ್ರೆ 4. So first, as Sunil Gavaskar said, it was 2. ನೋಡಿ 4. ಹ್ಯಾಪಿ ಅಂಕಲ್, ಹ್ಯಾಪಿ ನಾನು. ಲೇ,
ಆಲ್ರೆಡಿ ಆಗೋಗಿರೋ ಮ್ಯಾಚ್ನ ಅವನ ಕೈಲಿ ಆಟ ಆಡಿಸ್ತಾ ಇದ್ದೀವಿ. ಬ್ಲೂಟೂತಲ್ಲಿ ಹುಷಾರಾಗಿ ಫಾಲೋ ಮಾಡು. ನಾನಿಲ್ಲಿ ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡು. ಹಾಂ ಅಂಕಲ್, ಇನ್ನು ಬರೋ 10 ಓವರಲ್ಲಿ ಇನ್ನೊಂದು 80 ರನ್ ಹೊಡಿತಾರೆ ಅಂತ ನನಗೋಸ್ಕರ ಹಾಕ್ಬಿಡಿ. ಓಕೆ ಓಕೆ ಅಂಕಲ್. ಲೋ ಬಾಬಿ, ಹೇಳಿ ಸರ್. ಒಂದು 10,000 ಕ್ಯಾಶ್ ಹಾಕೋ. ಓಕೆ ಸರ್. ಅಲ್ಲ ಇವಾಗ ನಮ್ ಕಾಸು ಹೋಗ್ಬಿಟ್ರೆ ಹೆಂಗೋ? ಹಾಂ, ನೀವು ಹಂಗೆ ಟೆನ್ಷನ್ ತೊಗೊಂಬಿಡಿ. ನೀವು ಇದ್ದೀರಾ ಅಂದ್ರೆ ಅವ್ರು ಹೊಡೆದಾಕ್ತಾರೆ. ನೋಡಿ ಹೆಂಗ್ ಹೊಡಿತಿದ್ದಾರೆ. ಬರೀ 6 4 ಆಗಾಗ 4 ಹೋಯ್ತು. ನೋಡಿ ನೋಡಿ ನೋಡಿ, ಮತ್ತೆ 4. Even though there's a long 6. Whoa! It is a scorching. They'll go again. Oh, that's gone a long way into the stands. Oh, this time it's a full toss. Oh, it's got the same treatment. ಬಂತು 10,000. ಅಂಕಲ್ ಪಾರ್ಟಿ ಮಾಡೋಣ. ಅದು ಪ್ಲಗ್ಗು. ಪ್ಲಗ್ಗ ಪ್ಲಗ್ ಅಂಕಲ್, ಪ್ಲಗ್ಗು. ಪ್ಲಗ್ಗ ಪ್ಲಗ್ ರೀ, ಪ್ಲಗ್ಗು. ಓ ಮಗನೇ, ಅಯ್ಯೋ ಅಂದ್ರೆ ಪೆಗ್ಗ. ಹೌದು ಅಂಕಲ್. ಈ 3 ಓವರಲ್ಲಿ 100 ಹೊಡಿತಾರೆ ಅಂತ 1,00,000. ಲಕ್ಷಣ? ನೀವೇನ್ ಟೆನ್ಷನ್ ತಗೊಂಬಿಡಿ. ನೀವ್ ಹೇಳಿದ್ರೆ ಅವ್ರು ಹೊಡೆದಾಕ್ತಾರೆ. ನೋಡಿ ಹೆಂಗ್ ಹೊಡಿತಿದಾರೆ. Just into the stands. ಲೋ ಬಾಬಿ, ಹೇಳಿ ಸರ್. 1,00,000 ಕ್ಯಾಶ್ ಹಾಕೋ. ಓಕೆ ಸರ್. ಓಕೆ. ನೋಡಿ ಹೆಂಗ್ ಹೊಡಿತಿದಾರೆ. Oh, yes! Yes! Oh, that's as big as you get. 6 number 29 in this. Oh, it's gone. And it's gone far. 150 for Chris Gayle. 1,00,000. ಅಂಕಲ್ 1,00,000 ಬಂತು ನಮ್ಗೆ. ಗಂಟೆ ಮುಂಚೆ ಲೋಫರ್ ನನ್ ಮಗ ನೀನು, ಇವಾಗ ಲಕ್ಷಾಧಿಪತಿ. Bowling action, it hasn't worked again. ಹಿಂಗೆ ಏನ್ ನೋಡ್ತಿದ್ಯೋ? ಅಂಕಲ್ ನೀವೇ 4, ನೀವೇ 6. ಎಸ್, ಐ ಆಮ್ 4, ಐ ಆಮ್ 6, ಐ ಆಮ್ ಬೌಂಡ್ರಿ. ಯಾ, ಕ್ರಿಕೆಟ್ದು ವಿಶ್ವರೂಪ ತೋರಿಸ್ತೀನಿ ಕಣ. ಜಸ್ಟ್ ವೇಟ್. ಲೋ ಬಾಬಿ, ಹೇಳಿ ಸರ್. ಫ್ಯಾನ್ಸಿ ರೇಟ್ ಏನೋ? 22 23 23. ಓಕೆ, 50 lakhs ಕ್ಯಾಶ್ ಹಾಕೋ. 50 ಲಕ್ಷನಾ? ಎಸ್. ಓಕೆ ಸರ್. ಹಾಕೋ. ನೀವೇ 4, ನೀವೇ 6. ನೀವು ನೋಡಿದ್ರೆ ಹೊಡೆದಾಕ್ತಾರ ಅವರು. ನೀವೇನ್ ಟೆನ್ಷನ್ ತಗೊಂಬಿಡಿ. ಕಮ್ ಆನ್, ಹಿಟ್. ಅದು Oh, man! ಹೊಡಿಯೋ. ಕಮ್ ಆನ್, ಹಿಟ್. Bhubaneswar Kumar has been dispatched. Oh, wow! Sick! ಹಿಟ್. ಅದು Boom! Has he got all of that? It's now the highest score ever. Yes, I am legendary. ಹೌದು. I am cricket I am. Yes. 63 for 5. Congratulations all round. ಏಯ್, ಸರ್ ಪ್ಲೆಗ್ ಹಾಕಿದ್ ಮುಗೀತು ಕಣ. ಏನಂದ್ರೆ ಈ ಕಾಲ್ ಮುರಿತೀನಲ್ಲ. ಪ್ಲೆಗ್ ಆದ್ಮೇಲೆ ಯಾರಿರ್ತಾರ? ಆ? ಕರಿ ಕರಿ ಯಾರನ್ನ ಅಂಕಲ್? ಕರಿ. ಹಲೋ. ಹಲೋ. ಮಹಾನ್ ಬಾವ್ರು, ನೀವ್ ಹೇಳಿದ ತಕ್ಷಣ ಬಂದೇ ಬಿಟ್ಲಲ್ಲ. ಅಷ್ಟೇ ಕಣ. ಲೇ, 6 ಹೊಡೆದಿದ ತಕ್ಷಣ ಡ್ಯಾನ್ಸ್ ಆಡ್ಕೊಂಡು ಎಗರತಿರ್ತಾರ. ಯಾರ ಅಂಕಲ್? ಅವ್ರು ಯಾರದು? ಯಾರದು? ಅದೇ ಗಿಲಗಿಲ ಅಂತಿರ್ತಾರೆ. ಚೀಲ್ಸ್ ಗರ್ಲ್. ಚೀಲ್ಸ್ ಗರ್ಲ್ಸ್ ಅಲ್ಲ ಕಣ, ಚಿಯರ್ ಗರ್ಲ್ಸ್. ಹಲೋ. ಲೋ ಬಾಬಿ, ಹೇಳಿ ಸರ್. ಕ್ಯಾಶ್ ಕಳ್ಸೋ. ಬಂದ್ರು ಹೋದ್ರು ಸ್ಪಾಟ್ ಸೆಟ್ಲ್ಮೆಂಟ್. ಮೊದಲು ಅವನ ಎದೆ ಮೇಲೆ 2 ಪೆಗ್ ಹಾಕು, ಆಮೇಲೆ ಬೆಟ್ಟಿಂಗ್ ರೇಂಜ್ ಜಾಸ್ತಿ ಮಾಡ್ತಾನೆ. ಇಷ್ಟೇನಾ? ಇನ್ನ ಏನಾದ್ರೂ ಕೊಡ್ತೀಯಾ? ಬಂದ್ರೆ ಕೊಡ್ತೀನಿ. ಓ ಅದು ಲೇ, ದಿಸ್ ಇಸ್ ಮನಿ ಕಣ. ಕ್ರಿಕೆಟ್ ಲೆಜೆಂಡರಿ. ಕಮ್ ಆನ್, ಹ್ಯಾವ್ ಇಟ್. ಯು ವಾಂಟ್ ಒನ್ ಮೋರ್? ಟೇಕ್ ದಿಸ್. ಕಮ್ ಆನ್, ಟೇಕ್ ದಿಸ್. ಏ ನೀನೇನು ತಗೊಳ್ಳೋ. ಲೇ, ಎಂಜಾಯ್. ಬಾಬಿ, ಕ್ಯಾಶ್ ಸ್ಪೀಕಿಂಗ್. 1 ಕೋಟಿ 1 ಕೋಟಿ 1 ಕೋಟಿ ಬೆಟ್ ಹಾಕೋ ಸರ್. 1 ಕೋಟಿ ಕ್ಯಾಶ್ ಹಾಕೋ. ಓಕೆ ಸರ್. Come on, hit. That's going to be out, I reckon. Yeah, it is. Go. Huh? Got him. Good cat. That is a big one, but it's up in the air. Will it be taken? AB de Villiers under it. Takes it.
Oh, it's up in the air. This will be taken. Virat bowled him. That knocked him off. Thank you, bye. ಏಯ್ ನೀವೇನ್ರಿ ಎಗರ್ತಿದ್ದೀರಾ? ಹೋಗ್ರಿ ಆಚೆ. Come, come, let's ಏಯ್ all ಎಲ್ಲಿ go ಹೊಡೋಗ್ತೀರ come. ನಿಂತ್ಕೊಳ್ಳಿ. ಒಂದ್ ಡ್ಯಾನ್ಸ್ ಮಾಡೋಣ. ಏಯ್ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಏ ರಾ ರಾ ರಕ್ಕಮ್ಮ ಏ ರಕ್ಕಮ್ಮ ರಕ್ಕಮ್ಮ ಏಯ್ ಕುಲದಲ್ಲಿ ಕೀಳಾವುದೋ ರಕ್ಕಮ್ಮ ಏಯ್ ಕುಡಿ ಕುಡಿ ಏಯ್ ಕುಡಿ ಏಯ್ ಒಂದ್ ಮಾಡ್ ಸರ್ ಆ ಬಾಬಿ ನಿಮ್ ಜೊತೆ ಡಬಲ್ ಗೇಮ್ ಮಾಡ್ದ ಸರ್. ಸರ್ ನೀವು ಆಡಿದ ಇವತ್ತಿನ ಮ್ಯಾಚ್ ಅಲ್ಲ ಸರ್, ನಿನ್ನೆ ನಡೆದಿರೋ IPL ಮ್ಯಾಚ್. ಆಲ್ರೆಡಿ ಆಗೋಗಿರೋ ಮ್ಯಾಚ್ ನ ನನ್ ಜೊತೆ ಆಡಿಸಿದ? ಹೌದು ಸರ್. ಲೋ ಬಾಬೆ, ನಿನ್ ಮದ್ವೆ ಹೆಂಗ್ ನಡೀತದ ನಾನ್ ನೋಡ್ತೀನೋ. ಇವತ್ ನೀನ ನೋಡೇ ಬಿಡೋಣ. ಥ್ಯಾಂಕ್ ಯು ಸ್ಟಾರ್ಟ್. ಏಯ್ ನೀನ್ ನಂಗೆ ಲಕ್ಷದ ಬ್ಯಾಗ್ ಅಲ್ವಾ? ಒಂದ್ ನಿಮಿಷ ಇರೋ. ನೀವು ಸಾಮಾನ್ಯದವ್ರಲ್ರಿ. ಬೆಳಿಗ್ಗೆ ಲಕ್ಷ, ಮಧ್ಯಾಹ್ನ ಲಕ್ಷ, ಸಂಜೆ ಲಕ್ಷ, ರಾತ್ರಿ ಲಕ್ಷ, ಮಧ್ಯರಾತ್ರಿ ಲಕ್ಷ, ಕೋಟಿ ಮೇಲೆ ಕೋಟಿ, ಕಾರ್ ಮೇಲೆ ಕಾರು. ಏನ್ ಮಾಡ್ತಿದ್ರಿ ಇವೆಲ್ಲಾನು? ಕೊಡಿ 1 ಲಕ್ಷ. ಏನ ಕುಡಿಯೋದಕ್ಕೆ ನಿನ್ಗೆ ಇವಾಗ 1 ಲಕ್ಷ ಬೇಕಾ? ನಾನು ಕುಡಿದ್ರೆ ನಿಮ್ಗೇನು ಬಿಟ್ರೆ ನಿಮ್ಗೇನು? ನಾನೇ ನಿಮ್ಮ ಆಸ್ತಿ ಕೇಳದ್ನ ಅಂತಸ್ ಕೇಳದ್ನ? ಲಕ್ಷ ತಾನೇ ಕೇಳ್ದೆ, ಕೊಡ್ರಿ. ಏಯ್ ಹೊಡೆದ್ರೆ ಮಕ್ಕ ಗುಲಾಬ್ ಜಾಮೂನ್ ಆಗ್ಬಿಡ. ಹೋಗ ಸೈಡ್ಗೆ. ಅಣ್ಣ ಬಹುದೂರು, ಭರ್ಜರಿ, ಅದ್ದೂರಿ, ಮಾರ್ಟಿನ್ ಎಲ್ಲ ನೀವೇ. ಕೊಡಿ 1 ಲಕ್ಷ. ಏಯ್ ಇವಾಗ ನಿನ್ ಕಾರ್ ಹತ್ತೋ ಇಲ್ವೋ? ನಾನು ಹತ್ತಲ್ಲ. ಹಂಗಂದ್ ನಿನಗ್ ಸಾಯಿ. ಸರಿ ಹೋಗೋ. ನಿನ್ ಎಲ್ಲಿ ತುಳಿಬೇಕೋ ಅಲ್ಲಿ ತುಳಿತೀನಿ. ನೀನ್ ಅದ್ದೂರಿ, ಬಹುದೂರ್, ಭರ್ಜರಿ ಹೀರೋನಾ? ನಿನ್ ಮುಖ ನೋಡ್ಕೋ ಹೋಗು. ಏಯ್ ಬಾಬಿ ಆಪ್ತ ಪ್ರಜೆಗಳೇ, ನಿಮ್ಗೊಂದು ನಿಜ ಹೇಳ್ತೀನಿ ಕೇಳಿ. ರಾತ್ರಿಗೆ ಅವನ್ ಮದ್ವೆ ಗೊತ್ತಾ? ಯಾರೆಂಗ್ ನಿಲ್ಲಿಸ್ತೀರೋ, ಯಾರೇನ್ ಪ್ಲಾನ್ ಮಾಡ್ತೀರೋ ನಿಮ್ಮಿಷ್ಟ. ನೆನ್ಪಿಟ್ಕೊಳ್ಳಿ, ಇದೇ ನಮಗ್ ಕೊನೆ ಅವಕಾಶ. ಮದ್ವೆ ನಿಂತೋಗ್ಬೇಕು, ಅರ್ಥ ಆಯ್ತಾ? ಎಲ್ಲಿಯೋನೋ ಲೇ ಬಾಬೆ, ಎಲ್ಲೋಸ್ಕೊಂಡಿದ್ಯೋ? ನಿನ್ ಮದ್ವೆ ನಾನ್ ಮಾಡ್ತೀನಿ ಬಾ. ಲೇ ಬಾಬಿ ನನ್ ಮಗನೇ, ಬಾಬಿ ನನ್ ಮಗ ಇಲ್ರೋ? ಏನ್ ಸರ್ ಎಲ್ಲೋ ಬಾಬಿ ಇಲ್ರೋ? ನೀನ್ ಯಾವ ಮಧ್ಯದಲ್ಲಿ ಎಲ್ಲೋನು? ಲೇ ಬೆಳಿತಿರಳೆ, ನೀನು ಇಲ್ಲೇ ಇದ್ಯಾ? Who are you? ಏನೇ ನಾನ್ ಯಾರು ಗೊತ್ತಿಲ್ವಾ? ನಾನ್ ನೋಡಿದ್ರೆ 4, ನಾನ್ ನೋಡಿದ್ರೆ 6. ಆ ಪ್ಲೆಗ್ ನನ್ ಮಗ ಇಲ್ಲೇ, ಕರಿಯವನ್ನ ಕರಿ. ಏನೇ ನನ್ ಪಕ್ಕದಲ್ಲೇ ಕೂತ್ಕೊಂಡು ನನ್ ಜೊತೆ ಸರ್ಸ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಎಲ್ಲೇ ಅವನು? ಎಲ್ಲೇ ಬಾಬಿ ನನ್ ಮಗನೇ? ಜಾಗ ಬಿಡಲೇ. ಲೇ ನನಗೆ ಮೋಸ ಮಾಡಸ್ ದೊಡ್ಡವನೇನೋ ನೀನು? ಲೇ ನಿನ್ನನ್ ಬಿಡಲ್ಲ ಕಣೋ. ನಿನ್ ಬಗ್ಗೆ ಎಲ್ಲಾರ್ಗು ಹೇಳ್ತೀನಿ ನಾನು. ಲೇ ನಾನ್ ಅಷ್ಟೊಂದೆಲ್ಲ ಕಷ್ಟಪಟ್ಟು ಎಣ್ಣೆ ಗಿಣ್ಣೆನೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನನ್ ಜೀವನನೇ ನಾಶ ಮಾಡ್ಬಿಟ್ಟಲ್ಲೋ. ತಿರ್ಗಾ ನನ್ನ ಹತ್ರ ಕ್ರಿಕೆಟ್ ಆಡಿಸ್ತೇನೋ? ನಿನ್ನ ಬಿಡಲ್ಲ ಕಣೋ. ನಿನ್ ಬೆನ್ನು ಮೂಳೆ ಮುರಿದ್ಬಿಟ್ಟು ಲೇ ನಿನ್ ಸ್ಕಿನ್ ಮಾತ್ರ ವೈಟ್ ಕಣೋ, ಒಳಗಡೆ ಪೂರ್ತಿ ಬ್ಲಾಕ್ ನನ್ ಮಗ ನೀನು. ನಿನಗೆ ಮದ್ವೆನಾ? ನಾನ್ ಇರೋ ತನಕ ಈ ಮದ್ವೆ ಹೆಂಗ್ ನಡೀತಿದೋ ನಾನು ನೋಡೇ ಬಿಡ್ತೀನಿ. ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ, ದೊಡ್ಡ ಫ್ರಾಡ್ ನನ್ ಮಗ ಇವನು, ದೊಡ್ಡ ಕಳ್ಳ ನನ್ ಮಗ ಇವನು, ಲೋಫರ್ ನನ್ ಮಗ ಇವನು. ಇವ್ನ ಮದ್ವೆ ಆದೊಳಗತಿ ಗೋವಿಂದ. ಲೇ ಹೇಳ್ತಾ ಇದೀನಿ, ನಿನ್ನ ಯಾವಳು ಮದ್ವೆ ಆಗಲ್ಲ. ನೀನೇ ಮದ್ವೆ ಆಗ್ಬೇಕಲ್ಲೇ. ಜರಗಲ್ಲ, ನನ್ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟ ಬಡ್ಡಿ ಮಗ.
ನೀನ್ ಕೂತ್ಕೊಬೇಕಾಗಿರೋದು ಅಲ್ಲಲ್ಲ, ಇಲ್ಲಿ. ಎಲ್ಲಿಗೆ? ನೀನ್ ಮೊದ್ಲು ಹೊರಡು ಹೇಳ್ತೀನಿ. ಅರೆ ಕೂತ್ಕೋ. ಮೂರನೇ ಸರಿ ಶಾಸ್ತ್ರ ಅನ್ಕೊಂಡ್ ಬಿಟ್ಬಿಡೆ. ಹೌದಾ? ಲೇ ಬಾಬೆ, ಟಿಟ್ ಫಾರ್ ಟ್ಯಾಟ್, ಸೇಡ್ಗೆ ಸೇಡ್. ಲೋ ಬಾಬೆ, ನೀ ಆ ಹುಡುಗಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿ ಜೀವನ ಜೊತೆ ಚೆನ್ನಾಗಿ ಆಟಾಡ್ದೆ. ಆದ್ರೆ ಅವರಪ್ಪ ಏನ್ ಮಾಡಿದ್ರು ಗೊತ್ತಾ? ಮಕ್ಳು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ದೊಡ್ಡವನಾಗಿ ಇವ್ರಿಬ್ರಿಗೆ ಮದ್ವೆ ಮಾಡ್ದೆ. ಅಭಿ, ನಿನ್ನೂ ನನ್ನ ತಮ್ಮನ ಒಂದೇ ಅನ್ಕೊಂಡಿದ್ನಲ್ಲ. ಛೀ. ಏಯ್ ಬಾಬಿ, ದುಡ್ಡಿಗೋಸ್ಕರ ನೀನ್ ಹೇಳಿದ್ನೆಲ್ಲ ಮಾಡ್ದೆ. ನಿನ್ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ದೆ. ಇವರಿಂದಾಗಿ ನಾನು ಸಂಪೂರ್ಣವಾಗಿ ಬದಲಾದೆ. ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಗಂಡ ಎಲ್ಲಿದ್ದಾನಂತನೂ ಗೊತ್ತಿಲ್ಲ. ಛೀ. ನೋಡೋ ಇಲ್ಲಿ, ನೀನ್ ಏನ್ ಮಾಡಿದ್ರು ಸರಿ. ಪೊಲೀಸ್ ಸ್ಟೇಷನ್ ನಿನ್ ಬಗ್ಗೆ ಅವ್ನು ಏನಂತ ಹೇಳ್ದ ಗೊತ್ತಾ? ಅವ್ನು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು, ಅವ್ನ ಫ್ಯೂಚರ್ಗೆ ಏನೂ ಆಗ್ದಿರೋ ಥರ ನೋಡ್ಕೊಳ್ಳಿ ಅಂದ. ಅದು ಕಣೋ ಫ್ರೆಂಡ್ಶಿಪ್ ಅಂದ್ರೆ. ಏನೋ ನನ್ನ ಇನ್ನೂ ಫ್ರೆಂಡೇ ಅನ್ಕೊಂಡಿದ್ಯಾ? ಫ್ರೆಂಡ್ ಯಾವಾಗ್ಲೂ ಫ್ರೆಂಡೇ ಕಣೋ. ಆದ್ರೂ ತಪ್ಪು ನಿಂದಲ್ಲ, ನಿನ್ನ ಆಲೋಚನೆದು. ಬಾಬಿ, ನನಗೆ ₹1,00,00,000 ಬ್ಯಾಂಡ್ ಬಜಾಯಿಸ್ತೆ. ನೀನು ಪಾಕಿಸ್ತಾನಿಂದನೇ ಬ್ಯಾಂಡ್ ಬಜಾನ್ ಕರ್ಸ್ಕೊಂಡಿದ್ಯಾ? ನಿನಗೆ ಯಾವತ್ತೂ ಮದುವೆ ಆಗಲ್ಲ.